Hey, Manju. Hey, hi. ಹೆಂಗಿದ್ಯಾ? Welcome to Hot and Spicy Hubli, my dear friend. ಥ್ಯಾಂಕ್ಸ್. ಪ್ರಯಾಣ ಆಗಿತ್ತು? ಆರಾಮಾಗಿತ್ತಾ? ಆರಾಮ ನಿನ್ ತಲೆ ರೋಡ್ ಪೂರ್ತಿ ಬರೀ ಗಣಿಧೂಳಪ್ಪ. ಹಾ, ಲಾರಿ ಎಷ್ಟು ಗಂಟೆಗೆ ಬಂತ? ಮಿಡ್ ನೈಟೇ ಬಂತಪ್ಪ. ಲಗೇಜ್ನೆಲ್ಲ ಒಳಗಡೆ ಶಿಫ್ಟ್ ಮಾಡಿ ಜೋಡ್ಸಿಡೋ ಅಷ್ಟರಲ್ಲಿ ಮಾರ್ನಿಂಗ್ 7:30 ಆಗೋಯ್ತು. ಅಂದಾಗೆ ಮನೆ ಹೆಂಗಿದೆ? ಹಾ, ಚೆನ್ನಾಗಿದೆ ಕಣ. ಸದ್ಯ ನಿನಗೆ ಇಷ್ಟ ಆಯ್ತಲ್ಲ ಸಾಕು. ಹಾ, ಈ ಮನೆಗೆ 2 ಎಂಟ್ರೆನ್ಸ್ ಇದೆಯಪ್ಪ. ಈ ಕಡೆಯಿಂದ ಬಂದ್ರೆ ಕಂಪ್ಲೀಟ್ ಡಿಫ್ರೆಂಟ್, ಬೇರೆ ಮನೆ ತರನೇ ಫೀಲ್ ಆಗುತ್ತೆ. ಓಹೋ, ಬೇರೆ ಮನೆ ತರ ಫೀಲ್ ಆಗುತ್ತೆ ಅಂತ 2 ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ರೆಂಟ್ ಎಲ್ಲ ಕಟ್ಬೇಕಾಗಲ್ಲ ತಾನೆ? ಒಳ್ಳೆ ಜೋಕು. ನಿನ್ ಜೊತೆ ಬೆಂಗಳೂರು ಕಾಲೇಜ್ ನಲ್ಲಿ ಓದ್ಬೇಕ್ರೆ ನೀನ್ ಎಲ್ರು ಯಾವಾಗ್ಲೂ ನಗಿಸ್ತಾ ಇದ್ದಿದ್ದು ನನ್ಗೆ ಈಗ್ಲೂ ನೆನಪಾಗುತ್ತಪ್ಪ. ಎನಿಹೌ, ನಿಮ್ ತಂದೆಗೆ ಟ್ರಾನ್ಸ್ಫರ್ ಆಗಿ ನೀನ್ ಇಲ್ಲಿ ಬಂದಿರೋದ್ರಿಂದ ನನ್ಗೆಲ್ಲ ಹ್ಯಾಪಿ ಮೂಮೆಂಟ್ಸ್ ಮತ್ತೆ ಸಿಗೋ ತರ ಆಯ್ತಪ್ಪ. ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ. ಬಾ. ಹಾಯ್ ಹಾಯ್, ಜರ್ನಿ ಹೇಗಿತ್ತು? ಇಟ್ ವಾಸ್ ಗುಡ್. ನೋಡಿ ಮಾ, ನಮ್ಗಿಂತ ಲೇಟ್ ಆಗಿ ಹೊರಟ್ರು ಎಷ್ಟು ಬೇಗ ಬಂದಿದ್ದಾನೆ. 100 ಕಮ್ಮಿ ಓಡ್ತಿರಲ್ಲ. ಮುಂಚಿನಾದ್ರೂ ಡೈಲಾಗ್ ಇಲ್ಲಿ ಮ್ಯಾನೇಜ್ ಮಾಡು. ಬುದ್ಧಿ ಇಲ್ವಾ ನಿನ್ಗೆ? ಯಾಕೋ ಬೈಕ್ ಇಷ್ಟ? ಹಾಯ್ ಆಂಟಿ. ಹಾಯ್ ಅಂಕಲ್. ಆಂಟಿ ಬನ್ನಿ ಒಳಗಡೆ, ಮನೆ ನೋಡಿ ತುಂಬಾ ಚೆನ್ನಾಗಿದೆ. ಅಂಕಲ್ದೇ ಸೆಲೆಕ್ಷನ್. ಹಾ, ಅಪ್ಪ ಅಮ್ಮ ಒಳಗೋಗಿ ಫ್ರೆಶ್ ಆಗಿ ನಾನು ತಿಂಡಿ ತಗೊಂಡ್ಬರ್ತೀನಿ. ಬರೋ. ಹಾ ನಡಿ. ಬೈಕ್ ಸ್ಪೀಡ್ ಆಗಿ ಓಡಿಸ್ಬೇಡ. ಆಯ್ತಮ್ಮ. ಥ್ಯಾಂಕ್ಸ್ ಕಣೋ. ಇಟ್ಸ್ ಓಕೆ. ಸದ್ಯ ಅಮ್ಮನ ಹತ್ರ ಲೆಕ್ಚರ್ ತಪ್ಪಿತು. ವಾಪಸ್ ಬಂದ್ಮೇಲೆ ರೀಕ್ಯಾಪ್ ತೋರಿಸ್ತಾರೆ ಇದು. ಸರಿ ನಡಿ. ಅದೇನ್ ಗೊತ್ತಾ? ಏನ್ರಿ ಹಾಗ್ ನೋಡ್ತಾ ಇದ್ದೀರಾ? ನೀರು ನೋಡ್ದಾಗ್ಲೆಲ್ಲ ನನ್ ತಂಗಿನೇ ಜ್ಞಾಪಕ ಬರ್ತಾಳೆ. ಮನೆಯವ್ರಿಗೆಲ್ಲ ಅವಳನ್ನ ಕಂಡ್ರೆ ತುಂಬಾ ಪ್ರೀತಿ ವಿಶ್ವಾಸ ಇತ್ತು. ಅದ್ ಯಾವ ಕ್ಷಣದಲ್ಲಿ ತನ್ನ ಬದುಕನ್ನ ತಾನೇ ಆಯ್ಕೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಲೋ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಅದೊಂದಿನ ಇದ್ಕಿದ್ದ ಹಾಗೆ ತಾನ್ ಪ್ರೀತಿಸಿದ ಹುಡುಗನ ಮನೆ ಕರ್ಕೊಂಡ್ ಬಂದು ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ತನ್ನ ನಿರ್ಧಾರ ತಿಳಿಸಿದ್ಲು. ನಮ್ಮಿಷ್ಟು ವಿರುದ್ಧವಾಗಿ ಮದುವೆನೂ ಆದ್ಲು. ಆವತ್ತು ನಮ್ಗಾದ ಆಘಾತ ಎಂಥದ್ದು ಅಂದ್ರೆ, ಆಮೇಲೆ ಅವಳು ಎಷ್ಟೇ ಎತ್ತು ಕರೆದು ಗೋಗರಿದ್ರು ನಾವು ಅವಳನ್ನ ಮನೆಗೆ ಸೇರ್ಸ್ಲೇ ಇಲ್ಲ. ಇದೆಲ್ಲ ಆಗಿ 1 ವರ್ಷ ಕಳೀತಿದ್ದ ಹಾಗೆ ಮೀರಾ ಹುಟ್ಟಿದ್ಲು. ಅಷ್ಟೊತ್ತಿಗೆ ನಮಗೂ ಅವಳ ಮೇಲಿದ್ದ ಕೋಪ ಕಡಿಮೆ ಆಗ್ತಾ ಬಂದಿತ್ತು. ಎಲ್ಲ ಮರೆತು ಮನೆಗೆ ಸೇರ್ಸ್ಕೊಳ್ಳೋಣ ಅನ್ನುವಷ್ಟರಲ್ಲಿ
ರೋಡ್ ಆಕ್ಸಿಡೆಂಟ್ ಅಲ್ಲಿ ನನ್ನ ತಂಗಿ ಬಾವ ಇಬ್ರು ತೀರ್ಕೊಂಡ್ರು. ಆ ನೋವು ನನ್ನ ಇವತ್ತಿಗೂ ಕಾಡ್ತಾ ಇದೆ. ಮುಗೀತಾ? 20 ವರ್ಷದಿಂದ ಈ ಕತೆ ಎಷ್ಟ್ ಸಲ ಹೇಳಿದೀರಾ ನೀವು? ಮೀರಂಗೆ ವಿಘ್ನೇಶ್ ಇದ್ದಾನೆ, ನಾವಿದೀವಿ. ನೀವ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಏನು ಯೋಚನೆ ಮಾಡ್ಬೇಡಿ, ಸುಮ್ನೆ ಮಲ್ಕೊಳ್ಳಿ. ಕೊಡಿ ಇಲ್ಲಿ. ಬೈಕ್ ಸರ್ವಿಸ್ ಇಂದ ಯಾವಾಗ ಕೊಡ್ತಾನಂತೆ? ಇವತ್ ಸಂಜೆ ಕೊಡ್ತಾರಂತೆ ಕಣೋ. ಸರಿ ಬಿಡು, ಈಗ 8:30 ಬಸ್ ಬರುತ್ತೆ. ಇವನು ಕಟಾರಿ ಕಡೆಯವನು, ಇಲ್ಲೇನೋ ಡೇಂಜರ್ ಕಾದಿದೆ. ಆ ಕಡೆ ನೋಡೋಣ. ಯಾಕಲೇ ಬಡ್ಡಿ ಮಗನ ಮಯ್ಯಾನ್ ಸೊಕ್ಕನ ಕಠಾರಿ ಅಣ್ಣನ ಬಗ್ಗೆ ಪೇಪರ್ನಾಗ ನಿನ್ ಮನ್ಸಿಗೆ ಬಂದಂಗ್ ಬರೋದ್ರ ಸುಮ್ನಿರ್ತೀವಿ ಅನ್ಕೊಂಡೇನ? ತಡಿ ಮಗನ, ತೋರಿಸ್ತೀನಿ ನಿನಗ. ನಿನ್ನ ಪೆನ್ನಿಗಿಂತ ನನ್ನ ಚಾಕು ಎಷ್ಟು ಚುರುಕೈತಿ. ಇಷ್ಟ ಜನ ಹುಡುಗಿರದಾರ, ಒಬ್ರು ಬಿಡೋದಿಲ್ಲ. ವಿದ್ಯಾನಗರ್ ಬಸ್ ಸ್ಟಾಪ್ನಾಗ ಯಾರ್ದು ಮರ್ಡರ್ ಆಯ್ತಂತಲ್ರು? ಹೌದು. ಓ, ಇಷ್ಟ ಲಗುನ ಗೊತ್ತಾತಾ? ಮಾಡ್ರ ಯಾರೇ ಮಾಡಿರ್ಬೋದು? ಆ ಕಟಾರಿ ಕಡೆಯವ್ರನ್ನ ಬಿಟ್ರ ಇನ್ ಯಾರು ಮಾಡ್ತಾರ? ಅದೇನೋ ಒಳ್ಳೆ ಹೊಸ ವಿಷಯ ಕೇಳ್ದಂಗ್ ಕೇಳಕತ್ಯಪ್ಪ. ಇವ್ರು ಯಾರು? ಓಹ್, ವಿಘ್ನೇಶ್ ಅಂತ, PG ಫಸ್ಟ್ ಇಯರ್, ನಮ್ ಕ್ಲಾಸೆ. ಹಾಯ್, ಐ ಆಮ್ ಟಿಂಕೋ, ಲವರ್ ಬಾಯ್ ಆಫ್ ದಿಸ್ ಕಾಲೇಜ್. ಹಾಯ್ ದಿನೇಶ್. ಹಾಯ್, Hello. ಐ ಆಮ್ ಶಿವ. ಸರಿ ಕಣ್ರೋ, ವಿಘ್ನೇಶ್ ಕ್ಲಾಸ್ ಹೋಗೋಣ. ಏಯ್ ನವ್ಯ ಎಲ್ರೋ? ಫಸ್ಟ್ ಪೀರಿಯಡ್ ಚಕ್ಕರ್ ಹಾಕ್ಬಿಟ್ಟಲ್ಲ ಇವತ್ತ. ಆಗ ಬರಾಕತ್ತೆ ಅಲ್ ನೋಡು. ಹಾಯ್ ನವ್ಯ, ಯಾಕೆ ಲೇಟ್? ಸೆಕೆಂಡ್ ಶೋ ಸಿನಿಮಾಗ್ ಹೋಗೋದು, ಮನೇಲಿ ಕಂಬೈನ್ ಕ್ಲಾಸ್ ಅಂತ ಹೇಳಿ ಬೈಸ್ಕೊಳ್ಳೋದು, ಇದೆಲ್ಲ ಹುಡ್ಗಿರ್ ಕಾಮನ್ ಅಲ್ವಾ? ಅದಕ್ಕ ಅಂತೀನಿ. ಇವ್ರು ಯಾರು? ಹೊಸ ಕ್ಯಾಂಡಿಡೇಟ್. ಹಾಯ್, ಐ ಆಮ್ ನವ್ಯ. ವಿಘ್ನೇಶ್ ಫ್ರಮ್ ಬೆಂಗಳೂರು. ವಾವ್, ಹಮಾರ ಆದ್ಮಿ. ಬಂದ್ರೋ ನನ್ ಮಕ್ಳ. ಹೀಗಿದೆ ನಿಮ್ಗೆಲ್ಲ. ನಮ್ ಲ್ಯಾಂಗ್ವೇಜ್ ನ ಕಿಂಡಲ್ ಮಾಡ್ಕೊಂಡು ತಿಂಡಿ ಆಯ್ತಾ, ತಿಂಡಿ ಬೇಕಂತ ರೇಗಿಸ್ತೀರಾ? ಸಮಾಧಾನ ಸಮಾಧಾನ. ಅಮ್ಮ ತಾಯಿ ಬಿಟ್ಬಿಡಮ್ಮ. ಗುರು ನಡಿ ಗುರು. ಸಿಯು. ಬಾಯ್. ಡ್ರೀಮ್ ಬಾಯ್ ಏನ್ ಹಾಟ್ ಆಗಿದ್ದಾನೆ. ಹ್ಯಾಂಡ್ ಚೆಕ್ ಮಾಡಿದ ತಕ್ಷಣ ಮೈಯೆಲ್ಲ ಜುಮ್ ಅಂತು. ಫಸ್ಟ್ ಸೈಟ್ ಅಲ್ಲಿ ಹಾರ್ಟ್ ಅಲ್ಲಿ ಸೈಟ್ ರಿಜಿಸ್ಟರ್ ಮಾಡ್ಬಿಟ್ಟ. ಹೂ ಅಂದ್ರೆ ಅವ್ನ ಹೆಂಡತಿಗೆ ಸೌತಿ ಆಗೋಕು ನಾನ್ ರೆಡಿ. ಲೇ ಹುಷಾರೇ, ಫ್ರೆಂಡ್ ಅಂತ ಲಗ್ನ ಕರ್ದಿರ್ತೀರಿ ಮತ್ತ. ನಮ್ ಗಂಡ್ ಚಂದ್ ಕಂಡ್ರ ನಮಗ ಸೌತಿ ಆಗ್ಬಿಡ್ತಾಳ. IT ಆಫೀಸರ್, ಮನೆ ಸರ್ಚ್ ಮಾಡಬೇಕು. ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಏನೇನಿದೆಯೋ ಅದನ್ನೆಲ್ಲ ನಾವು ನೋಡ್ಬೇಕು. ಡಾಕ್ಯುಮೆಂಟ್ಸಾ? ಹಂಗಂದ್ರ ನಿಮ್ಮ ಆದಾಯ ಎಷ್ಟು, ಎಷ್ಟು ತೆರಿಗೆ ಕಟ್ತೀರಾ, ಅದೆಲ್ಲದ್ರ ಡೀಟೇಲ್ಸ್ ನೀವೇ ಹೋಗಿ ನೋಡ್ಕೊಳ್ಳಿ. ಹೆಚ್ಚು ಕಡಿಮೆ ನೀವು ಎಲ್ಲಾ ತರ 2 ನಂಬರ್ ದಂಧೆ ಮಾಡ್ತೀರ. ಇಡೀ ಮನೆ ಜಾಲಾಡಿದ್ರು ಏನು ಸಿಗ್ಲಿಲ್ಲ ಅಂದ್ರೆ ನಾವು ಬರೋ ವಿಷಯ ನಿಮಗೆ ಮೊದಲೇ ಗೊತ್ತಾಗಿ ದುಡ್ಡೆಲ್ಲ ಎಲ್ಲೋ ಬಚ್ಚಿಡಿದ್ರೆ ಅಂತ ಕಾಣುತ್ತೆ ಅಲ್ಲ?
ಅಂತದೇನ್ ಹರ್ಕತ್ ಬಿದ್ದೈತೆ. ಹಾಡ್ ಹಾಗಲ್ಲ ಊರ್ ದರೋಡೆ ಮಾಡೋ ಮಗ ನಾನು ನಿಮಗ್ ಹೆದರ್ತೀನ? ಮಾಮೂಲ್ ಬಂತಣ್ಣ. ಚಮೇಲಿ ಕಳ್ಸಿದ್ರಣ್ಣ 75 ಐತಿ. ಲಿಕ್ಕರ್ದ್ 15, ರೆಡ್ ಲೈಟ್ 10, ಗಾಂಜಾದ್ 10, ನವನಗರ ಬಡಾವಣೆ ಲಿಗಾಡ ಬಗ್ಗೆ ಹರಿಸಿದ್ 20, ಸುಪಾರಿದ್ 10 ಸಂಚಗಾರ ಪಾವತಿ, ಹಫ್ತಾದ್ದು 10 ಅಣ್ಣ. ಒಳಗಿಡ್ಲಣ್ಣ? ಎರಡೇ ಮಂಗ್ಯಾನ್ ಮಗ 7ರಾಗ ಹುಟ್ಟಿದಂಗ ಆಡ್ಬೇಡ. ಇದ್ರ ಕಮಿಷನರ್ ಯೋಗೇಶ್ಗೆ 25 ಕಳ್ಸೋ. ಜಡ್ಜ್ ಶ್ರೀಕಾಂತ್ಗೆ 10 ಕಳ್ಸೋ. 6 ಚೆಕ್ ಪೋಸ್ಟ್ಗೆ 5 ರಂಗ್ 30 ಕಳ್ಸೋ. ಉಳಿದ 20ರಾಗ ಯಾರವ ನಮ್ ಲಾರಿ ಹಿಡಿಯಾಕ್ ಹೋಗಿ ಗಾಲಿಯಾಗ್ ಬಿದ್ದು ಸತ್ನಲ್ಲ ಟ್ರಾಫಿಕ್ ಪೊಲೀಸ್, ಅದೇ ಇನ್ಸ್ಪೆಕ್ಟರ್ ರಂಗ. ಅವಾಗ ಗಾಲಿಯಾಗ್ ಬಿದ್ದು ಸಾಯ್ಲಿಲ್ಲಣ್ಣ. ನಮ್ ಡ್ರೈವರ್ ಅವನ ಮೇಲೆ ಲಾರಿ ಹತ್ಕೊಂಡೋಗಿದ್ದ. ಅವನ ಎರಡು ಒಂದ ಸುಮ್ನೆ ಇರಲೇ. ನೀನು ಕೋಟೆ ತೀರ್ಪು ಹೇಳಾಕತ್ತೀರಿ, ನಾನು ಕೋರ್ಟ್ ತೀರ್ಪು ಹೇಳಾಕತ್ತೀನಿ. ಅವನ್ ಹೆಂಡತಿಗೆ 10 ಲಕ್ಷ ಕೊಟ್ಬಾ. ಪಾಪ ನಮ್ ಬರ್ಚಸ್ಸಿಗೇನು ಧಕ್ಕೆ ಆಗ್ಬಾರ್ದು ಅಂತ ಕಂಪ್ಲೇಂಟ್ ಸತ್ತ ಕೊಟ್ಟಿಲ್ಲ ಆಕಿ. ಅಷ್ಟೊಂದು ಮರ್ಯಾದೆ ಮಾಡ್ಕೊಂಡ್ರ. ಮರ್ಯಾದೆ ಅಲ್ಲ, ಭಯ. ಜೋಶಿ ಸಂಖ್ಯಾ ಎಲ್ಲಿ ಕರ್ಕೊಂಡು ಬಂದಿಲ್ಲ ನನ್ನ ಕೈ ಕಾಲ್ ಕಟ್ಟಿ ಯಾವ್ದಾರ ಮುಚ್ಚಿಟ್ಟಿ ಲೋಡ್ ತಿಮ್ಮಯ್ಯ ಲಡ್ಡು ಎಲ್ಲಿ ಮುಚ್ಚಿಟ್ಟಿ. ಬಿಟ್ಬಿಡ್ರಿ ನನ್ನ, ನಿಮ್ ಕಾಲ್ ಬೀಳ್ತೀನಿ ಬಿಟ್ಬಿಡ್ರಿ ದಡರ. ನಾನು ಎಲ್ಲರ ಹೋಗಿ ದೂರ ನಿಮ್ ಕಣ್ಣು ಮರಿಯಿಂದ ಹೋಗಿ ಎಲ್ಲರ ಬಿಟ್ಬಿಡ್ರಿ ಅಪ್ಪ ದಡರ. 1 ರೂಪಾಯಿಗೂ ಪರದಾಡ್ತಿದ್ದಿ ಬೇವರ್ಸಿ ನನ್ ಮಗನೇ. ನಿನ್ನ ಕೆಲ್ಸ ಕೊಟ್ಟು ರೊಕ್ಕ ಕೊಟ್ಟು ಮನಿ ಕಟ್ಕೊಟ್ಟು ತೋರಣಾನು ನಾನೇ ಕಡ್ದೆ. ಬಾಡ್ಕೋ ಎಲ್ಲಾನು ಮರ್ತು ಈ ಕಟ್ಟಾರಿಗೆ ವಿಶ್ವಾಸ ದ್ರೋಹ ಮಾಡಿದೆ. ಉಂಡು ಮನಿ ಜಂತಿ ಎನಸ್ತೀಯನೆಲ್ಲ ಮಗನೇ. ಈಗ ಹೇಳ್ರಿ, ಏನ್ ಬೇಕು ನಿಮಗೆ? ಏನ್ ಬೇಡ ಸರ್, ನಾವು ಹೋಗ್ತೀವಿ. ನಾವಿಲ್ಲಿ ಬಂದೇ ಇಲ್ಲ, ನಾವೇನು ನೋಡ್ಲೇ ಇಲ್ಲ, ಹೋಗ್ತೀವಿ. ಹಂಗ ಯಾಕೆ ಹೋಗ್ತೀರಿ? ನಿಮ್ಗೆ ಎಷ್ಟು ಬೇಕೋ ತಗೊಂಡ್ ಹೋಗ್ರಿ. ನಮ್ ಜೀವನದಲ್ಲಿ ನಾವು ಯಾವತ್ತೂ ಲಂಚ ಮುಟ್ಟೇ ಇಲ್ಲ. ಇವತ್ತು ಮುಟ್ಲಿಲ್ಲ ಅಂದ್ರ ನಿಮ್ ಜೀವನ ಇರೋದಿಲ್ಲ. ನಮ್ ಮನಿಗ್ ಬಂದವರು ಯಾರು ಖಾಲಿ ಕೈಲಿ ಹೋಗ್ಬಾರ್ದು. ಯಾಕ ಭಯನ? ಭಯ ಇಲ್ಲ, ಮರ್ಯಾದೆ, ಗೌರವ. ಏಯ್ ಸಮೇತ ವಾಪಸ್ ಆದ್ರೆ ಸಾಕು. ಸುಮ್ನೆ ಕುಂತಿಲ್ಲ ನೀನು ಆಡೋಗ. ಬ್ಯಾಟ್ ಸುಮ್ನಿರಪ್ಪ. ಅಲ್ಲಿ ಆಡ್ತಾ ಇರೋದು ಫುಟ್ಬಾಲ್, ರಸ್ಲಿಂಗ್ ಅಲ್ಲ. ಏನ್ ಹಂಗ್ ನುಂಗಂಗ್ ನೋಡಕತ್ತಿ? ಇವತ್ತು ನಾಳೆ ಒಳ್ಳೆ ಹುಡುಗ ಸಿಗೋದು ಕಷ್ಟ. ಸಿಕ್ಕಿದ್ರೆ ಯಾವ ಹುಡ್ಗಿನೂ ಬಿಡಲ್ಲ. ಇವನು ನನಗ್ ಸಿಕ್ಕಿದಾನೆ, ಬಿಟ್ಬಿಡ್ತೀನಾ? 7ನೇ ಹೆಂಡತಿ ಆದ್ರೂ ಸರಿ, ಸಪ್ತಪದಿ ತುಡಿಯೋದಕ್ಕೆ ನಾನ್ ರೆಡಿ. ನೋಡಿ, ಬಸ್ ಸ್ಟಾಪ್ ನಲ್ಲಿ ನಡೆದಿರೋ ಕೊಲೆನ ಈ ಕಾಲೇಜ್ನವ್ರು ಯಾರಾದ್ರೂ ನೋಡೇ ಇರ್ತಾರ ಅಂತ ನಂಗೆ ಚೆನ್ನಾಗ್ ಗೊತ್ತು. ಯಾರು ನೋಡಿದಿರ ಅಂತ ದಯವಿಟ್ಟು ಹೇಳಿ. ನಡೆದಿರೋ ಅಪರಾಧ ನೋಡಿ ಸಾಕ್ಷಿ ಹೇಳದೆ ಸುಮ್ಮನೆ ಇರೋದು ಕೂಡ ಒಂದು ದೊಡ್ಡ ಅಪರಾಧನೇ. ನೀವೇನು ಹೆದರ್ಕೋಬೇಡಿ, ಧೈರ್ಯವಾಗಿ ಹೇಳಿ. ನಿಮ್ಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಕೊಲೆನ ಯಾರು ನೋಡಿದಿರಾ? ಕೊಂದವ್ರು ಯಾರು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಹೌದು, ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಸಾಕ್ಷಿ ಹೇಳೋಕೆ ಯಾರು ಮುಂದೆ ಬರ್ತಾ ಇಲ್ಲ. ಅವರೆಲ್ಲ ಪುಕ್ಲು, ಹೆದರ್ತಾರೆ. ನೀವು ಈ ದೇಶದ ಯಂಗ್ ಜನರೇಷನ್, ನಿಮ್ಗೇನಾಗಿದೆ? ಭಯ ಹುಟ್ಟಿಸೋದ್ರಗಡೆ ತಲೆ ತಗ್ಗಿಸ್ಕೊಂಡು ಜೀವನ ಸಾಗಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರೇನೋ? ಕೊಂದವನು ಯಾರೋ, ಕೊಲೆ ಆದವನು ಯಾರೋ, ಸಾಕ್ಷಿ ಹೇಳೋ ತಲೆ ಬಿಸಿ ನಮ್ಗೆ ಯಾಕೆ? ಹೌದು ತಾನೆ? ಇರಿ, ಹೀಗೆ ಸುಮ್ಮನಿದ್ ಬಿಡಿ. ಎಲ್ಲಿವರೆಗೆ?
ಆ ಕಟಾರಿ ಮತ್ತು ಅವನ ಜನ ಬಂದು ನಿಮ್ಮನೆಗೆ ನುಗ್ಗಿ ನಿಮ್ಮವ್ರನ್ನ ಯಾರಾದ್ರೂ ಕೊಲ್ಲೋವರೆಗೆ ಆವಾಗ ನೀವೆಲ್ಲ ಬೀದಿಗೆ ಬರ್ತೀರಾ. ಸಾಕ್ಷಿ ಹೇಳಿ ಅಂತ. ಇವತ್ತು ನೀವೆಲ್ಲ ಸುಮ್ಮನಿರೋ ಹಾಗೆ ಅವತ್ತು ಅವರು ಸುಮ್ಮನಿದ್ ಬಿಡ್ತಾರೆ. ಸಾಕ್ಷಿ ಯಾರು ಹೇಳ್ತಾರೆ? ನಾನು ಹೇಳ್ತೀನಿ ಸರ್. ಆ ಕೊಲೆ ನಾನು ನೋಡಿದ್ದೀನಿ. ಗುಡ್. ಐಡೆಂಟಿಫಿಕೇಶನ್ ಪೀರಿಯಡ್ಗೆ ರೆಡಿ ಮಾಡ್ತೀನಿ. ಬಂದು ಐಡೆಂಟಿಫೈ ಮಾಡಿ. ಹಾ ಸರ್. ಥ್ಯಾಂಕ್ ಯು. ವಿಘ್ನೇಶ್, ಏನಾಯ್ತು? ಆ ಕಟಾರಿ ವಿರುದ್ಧ ಸಾಕ್ಷಿ ಹೇಳಕ್ ಹೋಗ್ತಾನಂತೆ. ನನ್ ಮಾತ್ ಕೇಳು, ನೀನ್ ಹೋಗ್ಬೇಡ. ಅವನ್ ಬಗ್ಗೆ ಬರ್ದದ್ದಕ್ಕೆ ಆ ಜರ್ನಲಿಸ್ಟ್ ನ ಕೊಲೆ ಮಾಡ್ಸಿದ್ ನೀನೇ ನಿನ್ ಕಣ್ಣಾರೆ ನೋಡಿದ್ಯಾ. ಈಗ ನೀನ್ ಹೋಗಿ ತೊಂದ್ರೆಗೆ ಸಿಗಾಕೋಬೇಡ. ನಾನು ಹೆದರೋದು ಸೌಜನ್ಯಕ್ಕೆ, ದೌರ್ಜನ್ಯಕ್ಕಲ್ಲ. ಕಠಾರಿ ಎಷ್ಟು ಡೇಂಜರಸ್ ಅಂತ ಗೊತ್ತಾದ್ಮೇಲೂ ಐಡೆಂಟಿಫೈ ಮಾಡಕ್ ಹೋಗ್ತಿದ್ದಾನೆ ಅಂದ್ರೆ ಇವನ್ ಡೇರಿಂಗ್ ನಂಗೆ ಇಷ್ಟ ಆಯ್ತು. ಬನ್ನಿ ವಿಘ್ನೇಶ್ ಸರ್. ಧೈರ್ಯವಾಗಿ ಹೇಳಿ, ಇವರಲ್ಲಿ ಯಾರು ಅಂತ. ಈಗ ಶುರುವಾಯ್ತು. ಬಡ್ಡಿ ಮಗನೇ, ನನಗ್ ಗೊತ್ತಿತ್ತು ಕಣೋ ನೀನೇ ಅಂತ. ಏನೋ ಗುರಾಯಿಸ್ತೀಯಾ? ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಸಾಕ್ಷಿನ ಹೆದರ್ಸುವಷ್ಟು ಸೊಕ್ಕ ನಿನ್ಗೆ. ನಾಲ್ಕು ವರ್ಷದಿಂದ ನೋಡ್ತಾನೆ ಇದ್ದೀನಿ. ಏನು ಕರಿತಾನೆ ಇದ್ರ ನನ್ನ ಮಕ್ಕಳ. ಯಾವತ್ತೂ ನಿಮ್ಮನ್ನು ಒತ್ತೊಳಗಾಗ್ತಿದ್ದೆ, ಆದ್ರೆ ಸಾಕ್ಷಿ ಸಿಕ್ಕಿರ್ಲಿಲ್ಲ. ನೀವು ಮಾಡೋ ಹಲ್ಕ ಕೆಲಸನ ಬರೆದು ಬಯಲ್ಗೆಳ್ದ ಅಂತ ಒಬ್ಬ ಪತ್ರಕರ್ತನ ಪಬ್ಲಿಕ್ ನಲ್ಲಿ ಮರ್ಡರ್ ಮಾಡ್ಬಿಡ್ತೀರಾ? ಬಿಡಲ್ಲ ಮಗನೇ, ಸಾಕ್ಷಿ ಸಿಕ್ಕಿದೆ. ನೀನು ಮತ್ತು ನಿಮ್ಮವ್ರನ್ನ ಸಾಯವರೆಗೂ ಜೈಲಲ್ಲಿ ಕೊಲೆ ಹಾಕಿ ಮಾಡ್ಬಿಡ್ತೀನಿ. ಹುಷಾರ್ ಇನ್ಸ್ಪೆಕ್ಟರ್. ಕಳ್ಸ. ಅಲ್ಟಿಮೇಟ್ಲಿ ಇಷ್ಟೇ ಆಗೋದು ಅಂತ ನನಗೆ ಗೊತ್ತಿತ್ತು. ನೋಡಿ, ಅವನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡುವಾಗ ನೀವು ಬಂದು ಸಾಕ್ಷಿ ಹೇಳ್ಬೇಕು. ಇವನೇನಿದ್ರು ಬರೀ ಆಯುಧ. ಈ ಆಯುಧನ ಉಪಯೋಗಿಸಿರೋ ಮೂಲ ಕೊಲೆಗಾರ ಕಟಾರಿ. ಅವನನ್ನು ಎಳ್ಕೊಂಡು ಬಂದು ಕಟಕಟ ನಿಲ್ಸೋವರೆಗೂ ನನಗೆ ಸಮಾಧಾನ ಇಲ್ಲ. I'll make a move, sir. ಎನಿವೇಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. It's my duty, sir. ಪೊಲೀಸ್ ಸ್ಟೇಷನ್ಗೆ ಯಾಕೋ ಹೋಗಿದ್ದೆ? ಅದೇಮಾ, ಬಸ್ ಸ್ಟಾಪ್ ಮಾಡೋ ಕೇಸು. ಐಡೆಂಟಿಫಿಕೇಶನ್ ಕರೆದಿದ್ರು, ಐಡೆಂಟಿಫೈ ಮಾಡಿ ಬಂದೆ. ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಏನೇ ಬಂದ್ರು ಎದುರಿಸ್ ತಿನ್ನೋ ಧೈರ್ಯ ನಿನ್ಗಿರ್ಬೋದು, ಆದ್ರೆ ನಿನಗೇನಾರು ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ ಕಣೋ. ಊರು ದಾರ ಮಾಡ್ತೀನಿ ಅಂತ ಹೋಗಿ ಮನೆಗ್ ಗಂಡಂತ್ರ ತರಬೇಡ ನೀನು. ಕೆಟ್ಟೋರ್ ಸವಾಸ ನಮ್ಗೆ ಯಾಕೋ? ಮಾ, ಸತ್ಯ ಅನ್ನೋದು ಬೆಂಕಿ ಇದ್ದ ಹಾಗೆ. ಅದನ್ನ ಮುಷ್ಟಿಲ್ ಮುಚ್ಚಿಡಕ್ ನೋಡಿದ್ರೆ ಹಂಗೈ ಸುಟ್ಟೋಗುತ್ತೆ. ಹಿಡಿದಿದ್ದೆ ಹಠ. ವಿಘ್ನೇಶ್, ಇಫ್ ಯು ಡೋಂಟ್ ಮೈಂಡ್ ಬೀದಿವರೆಗೂ ಡ್ರಾಪ್ ಮಾಡ್ತೇನಣ್ಣ? ಯಾ ಶೋರ್. ಏಯ್, ಬಂದ ನೋಡ್ರಪ್ಪ ಹುಬ್ಬಳ್ಳಿ ಹೀರೋ. ಸ್ಟೇಷನ್ಗೆ ಹೋಗಿ ಸಾಕ್ಷಿ ಹೇಳಿ ಬಂದಿ ಅಂದಾಗ ನಂಗೆ ಗೊತ್ತಾಯ್ತು ನೀ ಇವ್ರವಲ್ಲ, ನಿನಗ ಅಣ್ಣನ ಬಗ್ಗೆ ಗೊತ್ತಿಲ್ಲ ಅಂತ. ಅಲ್ಲೇ ಕೊಡಿ ಸಂಬಂಧ ಸೂತ್ರ. ಸತ್ತ ಪೇಪರ್ ಒಂದ್ ಸಲುವಾಗಿ ಸಾಕ್ಷಿ ಹೇಳಕ್ ಹೋಗಿ ನೀನ್ ರದ್ದಾನ್ ಸುದ್ದಿ ಆಗಕ್ ಹೋಗ್ಬೇಡ. ಬಾ ವಿಘ್ನೇಶ್. SI ನಿನ್ ಹಿಂದದಾನಂತ ಹಾರಾಡ್ಬ್ಯಾಡ್ಲೇ ತಮ್ಮ. ಉಟ್ಟು ಬಟ್ಟೆ ತಲೆಗ್ ಸುತ್ತಿ ಬತ್ಲೆ ಮರವಣಿಗೆ ಮಾಡಿ ಹೊಡಿತೀವಿ ಬಡ್ಡಿ ಮಗನ. ಮನಿ ಮಂದಿನ ಜನತಾ ಬಜಾರ್ನ ಉಳಿಸ್ಬೇಕಾಕೈತಿ. If you wanna move like a politics, break desert. Nothing to wonder, he's like a thunder. But the heart as a sun like it's a summer. Watch him move, catch his world. Oh, Superman, he's the king of this world. Dream boy for every goal. He's a rock star in a never-ending role.
ನಾ ಬಾರುವೆ ಈ ಜಗವನ್ನೇ ನಾ ಗೆಲ್ಲುವೆ ಪ್ರೀತಿಯೊಂದೇ ಸಾಕು ನನಗೆ ಪ್ರೀತಿಯೇ ಪಲ್ಲವಿ ನನ್ನ ಹಾಡಿಗೆ ಕಲಿಸುವೆ ನಾ ಬಾಳಲ್ಲೇ ಪ್ರೇಮದ ಪರಿಣಾಮಲ್ಲೇ ಒಂದಾಗುವ ನೀ ನನ್ನ ಉಸಿರಲ್ಲೇ ಪೂರೈಸುವೆ ಎಲ್ಲ ಬಯಕೆ ಕಾಪಾಡುವೆ ಕೈಯ ಬಿಡದೆ ಬಾಳುವೆ ನಾ ನಿನ್ನ ಜೊತೆ ಜೊತೆಗಲ್ಲೇ. He's a man who'll color your dream. He's a hero, the lover extreme. The man is real, the true rock star. Trees on your face and a fast car. ಮಿಂಚಿನಂತೆ ನೀ ಬಂದೆ ನನ್ನ ಮನಸ್ಸಾಗೆತ್ತೀನಿ ಮೆಲ್ಲನೆ ಪ್ರೀತಿ ನಿನ್ನ ಸಾಕು ನನಗೆ ಇನ್ನೇನು ಬೇಕಿಲ್ಲ ಹುಡುಗರೇ. You got the looks and charm, you make my world go round. Just wanna be in your arms, hug me baby, keep me warm. I just wanna hold your hands, you make my life so grand. I love the way you are, hot, sexy, cool and calm. He walked into the fire, he is a dream, a deep desire. The man is real, the true rock star. Trees on your face and a fast car. ಕಲಿಸುವೆ ನಾ ಬಾಳಲ್ಲೇ ಪ್ರೇಮದ ಪರಿಣಾಮಲ್ಲೇ ಒಂದಾಗುವ ನೀ ನನ್ನ ಉಸಿರಲ್ಲೇ ಪೂರೈಸುವೆ ಎಲ್ಲ ಬಯಕೆ ಕಾಪಾಡುವೆ ಕೈಯ ಬಿಡದೆ ಬಾಳುವೆ ನಾ ನಿನ್ನ ಜೊತೆ ಜೊತೆಗಲ್ಲೇ. ಮಿಂಚಿನಂತೆ ನಾ ಬಾರುವೆ ಈ ಜಗವನ್ನೇ ನಾ ಗೆಲ್ಲುವೆ ಪ್ರೀತಿಯೊಂದೇ ಸಾಕು ನನಗೆ ಪ್ರೀತಿಯೇ ಪಲ್ಲವಿ ನನ್ನ ಬಾಳಿಗೆ ಮಿಂಚಿನಂತೆ. ಮಾರಿ ತುಂಬಾ ಪಂಚರ್ ಪ್ಯಾಚ್ ಹಾಕಿಸ್ಕೊಂಡು ಬಂದಿರಲ್ಲ ಹಾರಾಮ್ಕೋರ್ ನನ್ ಮಕ್ಕಳ. ಮೊದಲ ನಿಮಗ್ ಕಾಲ್ ಮಾರಿ ಹರಿಯುತ್ತನ ಮಾರಿ ಮಾರಿ ಹೊಡಿಬೇಕು. ಸೆಗಣಿ ತಿಂತೀರನಲ್ಲೇ ಯಾರವ ಮಂಗ್ಯಾನ್ ಮಗ ನನ್ ಲಂಕಾಕ್ ಲಗ್ಗಿ ಇಟ್ಟವ. ಅಣ್ಣ ಇದೆಲ್ಲ ಇದೆ ಕಿತಾಪತಿ. ಆ ಹೊಸ ಹುಡ್ಗನ್ ನಮ್ಮ ಹೃದಯ ಕಟ್ಟಿ ಆಟ ಆಡಕತ್ತಾನ. ಆ ಹುಡುಗನ್ನ ತಗಣಿ ಬರ್ದಂಗ್ ಬರ್ದು ಬಿಡ್ಬೋದು. ಆದ್ರ ಎಸ್ಸಿ ಮತ್ತೊಬ್ಬನ್ನ ತಯಾರು ಮಾಡ್ತಾನ. ದೀಪದ ಸುತ್ತ ಹಾರಿಯಾಡೋ ಹುಳುಗಳನ್ನ ಹೊಡ್ಕೊಂತ ಕುಂತ್ರ ಉಪಯೋಗ ಇಲ್ಲ. ದೀಪನ ಬೇಡ ಬೇಡ ಅಂದ್ರೂ ಆ ಕಟಾರಿ ವಿರುದ್ಧ ಸಾಕ್ಷಿ ಹೇಳ್ದೆ. ಅವ್ನ್ ಕಡೆಯವ್ರಿಗೂ ಹೊರದೆ. ಇದೆಲ್ಲ ಆಗಿ 15 ದಿವಸ ಆದ್ರೂ ಅವ್ನು ಸುಮ್ಮನೆ ಇದ್ದಾನೆ ಅಂದ್ರೆ ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ. ಹೌದು ವಿಘ್ನೇಶ್, ನಿನಗ ಯಾವ ಕಡೆಯಿಂದ ಆದ್ರೂ ಪ್ರಾಬ್ಲಮ್ ಬರ್ಬೋದು. ನೀನು ಹುಷಾರಾಗಿರು. ಆ ಕಟಾರಿ ಸೈಲೆನ್ಸ್ ನನಗ ಭಯ ಹುಟ್ಟಿಸ್ಲಿಕ್ಕತ್ತದ. ಸೇಡಿಟ್ರ ಹಾವಿನಂತ ಮನುಷ್ಯವ. ಯಾಕೆ ಸುಮ್ಮನದಾನೋ ಗೊತ್ತಿಲ್ಲ. ಹೆಡಿ ಬಿಚ್ಚಿದ್ರ ಜಡ ಆಕತಿ. ನಡೀರು ಗ್ರೌಂಡ್ಗೆ, ಟೈಮ್ ಆಗ್ತಿದೆ. ಏನು ಒಂಡದನ್ಲೇ ಇವ, ಬರೀ ಹೋಗೋಣ. ಬಿಡ್ರಲ್ಲೇ ಅವನ ಅಡ್ಡಡ್ಡ ಸೀಳಿ ಈ ಹುಬ್ಬಳ್ಳಿ 4 ದಿಕ್ಕಿಗೆ ಜರಗ ಚೆಲ್ರಿ. ಹುಲ್ಲುಲ್ಲಿಗೋ ಸುಲಾಮ್ರಿಗೋ, ಹುಲ್ಲುಲ್ಲಿಗೋ ಸುಲಾಮ್ರಿಗೋ.
ನಿನ್ನೂ ಕೊಂದ್ಬಿಡ್ತಾರೆ. ಹೋಗು, ಹೊರಟೋಗು. सप्तद्वीपेश्वरो जयी यतो बभूव प्रत्याक्षः सप्तद्वीपेश्वरो जयी सप्तद्वीपेश्वरो जयी. ನಾ ಹೆಂಗ್ ಮಾಡ್ಲಿ? ದನಿಯರ್ ಕೇಳಿದ್ರೆ ನನ್ನ ಪ್ರಾಣ ಜೊತೆ ಕೊಡ್ತೀನಿ ಅಂತಿದ್ದ. ಮಾತಿಗೆ ತಕ್ಕಂಗ್ ಕರೆನ ಪ್ರಾಣ ಕೊಟ್ಬಿಟ್ನಲ್ರಿ. ಮಾತಿಗೊಮ್ಮೆ ಇಂತ ನಂಬಿಗಸ್ತನ ಸಿಗುದಿಲ್ಲ ಅಂತಿದ್ರಲ್ಲ, ಅಂತ ನಂಬಿಗಸ್ತನ ಗಂಡನ ಆದ ಹುಚ್ಚಿನಾಗಿ ಹೊಡೆದಂಗ ಹೊಡೆದು ಕೊಂದು ಬಿಟ್ನಲ್ರಿ. ಅಯ್ಯೋ ನನ್ನ ಶಿವನ, ನಾ ಹೆಂಗ್ ಮಾಡ್ರಿ? ನಮ್ ದಣಿಯರ್ ನಮ್ ಜೋಡಿ ಇರುತ್ತನ, ಯಾವ ಗಂಡಸರು ನಮ್ಮನ್ ಮುಟ್ಟಾಕ ಆಗೋದಿಲ್ಲ ಅಂತಿದ್ರಿ. 2 ದಿನ ಆತು ಪಂಚನಾಮ ಆಗಿ ಹೆಣ ಮುಟ್ಟಾಕು ಕೊಡವಲ್ದಾಗ್ಯಾರ. ಹೆಂಗಾರ ಮಾಡಿ ನನ್ ಗಂಡನ ಹೆಣ ನನ್ ವಾಪಸ್ ಕೊಡಿಸ್ಬಿಡ್ರಿ ಅಪ್ಪ, ಪುಣ್ಯ ಬರ್ತೈತಿ. ನೀವ್ ಅಲ್ಲಿಗ್ ಬಂದು ಸತ್ತವ್ರ ನಮ್ ಕಡೆಯವ್ರ ಅಂತ ಗುರ್ತಿಡಿದ್ಮೇಲೆ ನಮ್ಮವ್ರ ಹೆಣ ಕೊಡ್ತಾರಂತ್ರಿ. ಏನ ತ್ರಾಸ ಆದ್ರು ಎಲ್ಲದಕ್ಕೂ ಆಸರಾಕಿದ್ರಿ. ಮುಂದಲಿತ್ ಮದ್ವಿನೂ ಮಾಡ್ತಿದ್ರಿ. ಚಂದಾಗೆ ಬಾಳೆ ಮಾಡು ಅಂದ್ರ ನನ್ನ ಹಣೆ ಬರ್ದಾಗ ಮುತ್ತೈದೆ ಸಾವು ಬರ್ದಿಲ್ಲ. ಹುಲಿ ಅಂತ ನನ್ ಗಂಡ ಆದ್ಮೇಲೆ ಈ ತಾಳಿಯಾರ ಯಾಕ್ ಬೇಕ್ರಿ? ಏನ್ ಓದಾಕತ್ತೀರಿ? ಗಂಡ ಸತ್ತ ಅಂತ ಅಷ್ಟೊತ್ತಿಂದ ಬಾಯ್ ಬಡ್ಕೊಳಕತ್ತೀರಲ್ಲ. ಗಂಡ ಅಂದ್ರ ಬರೀ ಮಕ್ಳನ್ನ ಹುಡ್ಸಿರ ಸಾಲ್ದು. ಅವನ ಗಂಡಸರಿಗತೆ ಬಾಳೆ ಮಾಡ್ಬೇಕ. 4 ಮಂದಿ ಹೋಗಿ ಕಾಂಜಿ ಪಿಂಜಿ ಒಬ್ಬ ಎಸ್ಐನ್ ಸಾಯ್ಸಾಕ ಆಗ್ಲಾರ್ದ ಅವ್ನ ಕೈಯಾಗ ಸತ್ ಹೋಗ್ಯಾರ. ಹಗಲು ಭೂಮಿಗೆ ಬಾರ, ಮಲಗಿದ ಮೇಲೆ ನಿಮಗ್ ಬಾರ. ಕೈಲಾಗದ ಗಂಡ ಕೈಲಾಸ ಕಂಡ ಬಾಳ ಚಲೋ. ಅವ್ರ ಹೆಣ ಮಣ್ಣು ಮಾಡೋ ಉಸಾಬರಿ ಬಿಟ್ಟು ಬಿಡ್ರಿ. ಮಲಗಾಕ ಗಂಡ ಬೇಕಂದ್ರೆ ಹೇಳ್ರಿ, ಒಬ್ಬೊಬ್ಬರಿಗೆ ಮತ್ತ 4 ಮದ್ವಿ ಮಾಡಿಸ್ತೇನಿ. ಅವ್ರ ಹೆಣ ಗುರ್ತಿಡ್ಯಾಕ ಅಪ್ಪಿ ಅಲ್ಲಿ ಗಂಟ ಬರ್ಬೇಕೇನ? ಅಪ್ಪಿ ನೀ ಅಲ್ಲಿಗೆ ಬರ್ಲಿ ಅಂತಾನ ಆ ಎಸ್ಐ ಏನೋ ಖತರ್ನಾಕ್ ಮಸತ್ ಮಾಡ್ಯಾನ. ಅಲ್ಲಿಗೆ ನೀವು ಹೋಗೋದು ಬೇಡ. ಚವೇಲಿ, ಇದು ಪೊಲೀಸ್ ಕೇಸು. ಹೇಳ್ಕಳಿಸಿದ್ದಾರೆ, ಹೋಗ್ಲೇಬೇಕು. ಅವ್ನ ಅಲ್ಲಿಗೆ ಹೋಗೋದಿಲ್ಲ, ನಾನು ಬಿಡೋದಿಲ್ಲ. ಇದು ಕಾನೂನು, ನಿನಗೆ ಗೊತ್ತಾಗಲ್ಲ. ಕಾನೂನು ಆದ್ರೆ ನೀವು ನೋಡ್ಕೊಳ್ರಿ. ಕಾನೂನು ನಿನಗಿಂತ ಚೆನ್ನಾಗಿ ಬರಲ್ಲ, ನಾನು ಬಿಡಲ್ಲ. ಹೋಗ್ಲೇಬೇಕು. ಅವ್ ಬರಲ್ಲ, ನಾನು ಬಿಡಲ್ಲ. ಏನಾದ್ರೂ ಆಗ್ಲಿ ನಮ್ಮವರ್ನ ನಾನು ನೋಡಕೋಬೇಕು. ಎಲ್ಲಾ ಪೇಪರ್ದಾಗೂ ಎಸ್ಐದ ಸುದ್ದಿ. ಏನು ಕೊದ್ರು ಯಪ್ಪ. ಒಂದು ಕಟಾರಿ ಮಂದಿನ ಹೊಡೆದಾಕ್ಯಾನಂದ್ರ ಅದೇನ್ ಸಣ್ಣ ಮಾತನು? ಇಂತ ಆಫೀಸರ್ ಬೇಕಾಗಿತ್ತು ಈ ನನ್ನ ಮಕ್ಕಳ ಮಠ ಹಾಕಕ್ಕ. ರಿಯಲಿ ಹ್ಯಾಟ್ಸ್ ಆಫ್ ಟು ಹಿಮ್. ಎಸ್. ಸರಿ ನಡೀರಿ, ಬರ್ರಿ ಎಲ್ಲ ಕ್ಲಾಸ್ಗೆ ಹೋಗೋಣ. ಬಾಯ್ ಬಾಯ್. ಬಾರೆ ಹೋಗೋಣ. ಹಬ್ಬಕ್ಕೆ ಹೆಂಡತಿ ಮಕ್ಕಳನ್ನ ಊರ್ ಕಳ್ಸ್ಬೇಕು ಅಂತ ಹೇಳಿ ರಾತ್ರಿ ರೊಕ್ಕ ಇಸ್ಕೊಂಡೆ. ಬೆಳಗ್ ಹೊರಟು ಇಲ್ಲೇ ಕೂತಿಯಲ್ಲೇ. ನನಗ ಹೆಂಡತಿ ಮಕ್ಕಳಿಗಿಂತ ನೀವು ಮುಖ್ಯ ರೀ ಧನ್ಯಾರ.
ಏನಲ್ಲ ಇದು ಮೈ ತುಂಬಾ ರಕ್ತ? ಮೊಲ ಅಂದ್ರ ನನಗೆ ಬಹಳ ಜೀವ ಅಂತ ಹೇಳಿ ಅದನ್ನ ಹಿಡಿಯಕ್ ಹೋಗಿ ಟಾಯ್ಲೆಟ್ ಜೋಡಿ ಟೆಕ್ಮುಕ್ ಬಿದ್ದಿದ್ಯಾ. ಸದ್ಗತ್ ಹೋಗಿದ್ರೆ ಏನ್ ಮಾಡ್ತಿದ್ಯಾಳೆ? ನಿಮ್ ಸಲುವಾಗಿ ಜೀವ ಹೋದ್ರೆ ಹೋಗ್ಲಿ ಬಿಡ್ರಿ ದನಿಯಾರ, ನಿಮ್ ಸಂಬಂಧ ಹಂಗೈತಿ. ಇನ್ನೂ ಇಬ್ರು ಒಳಗಡೆ ಇದ್ದಾರೆ. ಸರಿಯಾಗಿ ನೋಡಿ ಹೇಳು ಕಟಾರೆ, ಇವರು ನಿಮ್ಮವ್ರು ತಾನೆ? ಇವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವರು ಯಾರು ಅಂತ ನನಗೆ ಗೊತ್ತಿಲ್ಲ. ಅಪ್ಪೆ ನೀವ್ ಹೋಗು, ನೀವ್ ಹೋಗ, ನಾನು ನೋಡ್ಕೊಂತಾನೆ. ಈ ಹುಳಗಳನ್ನೆಲ್ಲ ಎತ್ತಿ ಆಚೆ ಬಿಸಾಕಿ, ಡೆಟಾಲ್ ಹಾಕಿ ಫ್ಲೋರ್ನ ಕ್ಲೀನ್ ಮಾಡಿ. ಏಯ್ ಮಾಮ, ನೀ ಬಾರಿಸಿದ್ರ ಬರೀ ಚಪ್ಪಾಳೆ ಆಕತ್ತೆ, ನಾ ಬಾರಿಸಿದ್ರ ಅರ್ಥನ ಬ್ಯಾರೆ ಆಕತ್ತೆ. ನಾನ್ ಯಾರೋ? ಕಟಾರಿ, ಈ ಹುಬ್ಬಳ್ಳಿಗೆ ಸಿಂಹ. ಆದ್ರೆ ನಿನ್ನೆ ಮೊನ್ನೆ ಬಂದ ಈ ನಾಯಿ ನನ್ ಮಗ ನನ್ ಮಂದಿನ ಕೊಂದಾಕೋ ದುಸ್ಸಾಹಸ ಮಾಡ್ಯಾರ. ಏನೋ ಹುಂತನ ಹಾಳಾಗ್ ಹೋಗ್ಲಿ ಅಂತ ನಾನ್ ಸುಮ್ನೆ ಇರ್ಬೋದಿತ್ತು. ಆದ್ರ ನನ್ನಲ್ಲಿ ಕರ್ಸಿ ನನ್ಗೋಸ್ಕರ ಜೀವ ಕೊಡಕ್ ತಯಾರಾಗಿದ್ದ ನನ್ನ ಹುಡುಗರ ಹೆಣದ ಮುಂದೆ ನಿಂದಿರ್ಸಿ ಇವ್ರು ಯಾರೋ ಗೊತ್ತಿಲ್ಲ, ಇವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ನನ್ ಬಾಯಿಂದ ಹೇಳಂಗೆ ಮಾಡಿದ್ನಲ್ಲ, ಅದು ನನ್ ಮೈಯೆಲ್ಲ ಬೆಂಕಿ ಹತ್ಕೊಂಡು ಉರಿಯಕತ್ತೈತಿ. ಏಯ್, ಅವನ್ ಹೆಡ್ಮೂರಿಗೆ ಕಟ್ಟಿ ಒದ್ದೆಳ್ಕೊಂಡು ಬರ್ರಿ. ಸಿಗುದು ಈ ಕೋಟೆ ಬಾಗಿಲಿಗೆ ತೋರಣ ಕಟ್ಟೋಣ. ಅಪ್ಪಿ, ಅಲ್ಲದ ಪದ್ಧತಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಾಕ್ ಹೋಗ್ಬೇಡ. ಉಗುರ್ನಾಗ ಹೋಗೋದಕ್ಕ ಕೊಡ್ಲಿ ಯಾಕೆ ಬಳಸ್ತಿ? ಖಾಲಿ ಉಪ್ರಾಟಿ ತಲೆ ಕಿರ್ಸಳಕ್ ಹೋಗ್ಬೇಡ. ಏಯ್, ಹಂಗ ಯಾಕೆ ನಿಂತಿ? ಒದ್ರ SI ಈಗಾಗಲೇ ನಮ್ಮವ್ರನ್ನ ಬಲಿ ತಗೊಂಡಿದ್ದಾನೆ. ಅವನಿಗೆ ಏನೇ ತೊಂದರೆ ಆದ್ರೂ ಡಿಪಾರ್ಟ್ಮೆಂಟ್ ಅವರು ಮೊದಲು ಟಾರ್ಗೆಟ್ ಮಾಡೋದು ನಮ್ಮನ್ನ. ಅದು ಅಲ್ಲದೆ ನಾಳೆ ಕೋರ್ಟಿಗೆ ವಿಘ್ನೇಶ್ ಅನ್ನೋ ಸಾಕ್ಷಿನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. SI ಅವನಿಗೆ ಬೆಂಗಾವಲಾಗಿ ನಿಂತಿರೋದ್ರಿಂದ ವಿಘ್ನೇಶ ಈ ಕೇಸಿಗೆ ಬಲವಾದ ಸಾಕ್ಷಿ ಆಗ್ತಾನೆ. ಮೊದಲು ಜಡ್ಜ್ಮೆಂಟ್ ಬರಲಿ. ವಿಘ್ನೇಶ ಸ್ಟೇಷನ್ ಹೋಗಿ ಕಿಲ್ಲರ್ ಐಡೆಂಟಿಫೈ ಮಾಡ್ದ. ಕೋರ್ಟ್ ಹೋಗಿ ಸಾಕ್ಷಿನೂ ಹೇಳ್ತಾನೆ. ಆದ್ರೆ ಕೇಸ್ ಏನಾಗುತ್ತೋ ಯಾ ನನ್ ಮಗನಿಗೆ ಗೊತ್ತು. ಅಲ್ಲಲೇ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮೂರು ನಂಗೆ ಕಿಸೆದಾಗ ಅದಾವ್. ಯಾರೇನ್ ಮಾಡಂಗದರ್ಲೆ? ಅದಕ್ಕ ಹಂಗ್ ಮೆರೆಯಕತ್ತಾನ. ಮೊದ್ಲ ನಮ್ಮವನಿಗೆ ಬುದ್ಧಿ ಇಲ್ಲ. ಆ SI ಮಾತ್ ಕೇಳಿ ಸುಮ್ನೆ ಕಟಾರಿನ ಎದುರ್ನಾಗ ಬಿದ್ದ. ಏಯ್, ಯಾರಿಗ್ ಬುದ್ಧಿ ಇಲ್ಲ ಅಂತ್ಯಾ? ಕುದ್ಬಿಡ್ತೀನಿ. ಇಡೀ ನಮ್ ಕಾಲೇಜಲ್ಲಿ ಅವನೊಬ್ನೇ ಗಂಡ್ಸು ಅಂತ ತೋರ್ಸ್ಕೊಟ್ಟಿದ್ದಾನೆ. ನನ್ ಹೀರೋ ಅವನೊಬ್ನೇ ಯಾಕೆ? ನೀನು ಇದೆಯಲ್ಲ ನಮ್ ಕಾಲೇಜ್ಗೆ ಸೆಕೆಂಡ್ ಇರೋ ಕೊಟ್ಟ ಅಂದ್ರೆ ಗಾಡ್ಜಿಲ್ಲ. ನಾನು ಅವ್ನ್ ಒನ್ ಅಂಡ್ ಓನ್ಲಿ ಹೀರೋಯಿನ್. ಅವತ್ತು ಆ SI ಬರೋದು ಸ್ವಲ್ಪ ಲೇಟ್ ಆಗಿದ್ರು ವಿಘ್ನೇಶ್ ನ ಗಟ್ಟಿಯಾಗಿ ತಬ್ಕೊಂಡು ಐ ಲವ್ ಯು ಅಂತ ಹೇಳಿ ಓಡ್ಸ್ಕೊಂಡ್ ಹೋಗ್ಬಿಡ್ತಿದ್ದೆ. ಹಂಗ ಆಗ್ಬಿಡ್ಲಿ ಬಿಡು, ಆಮೇಲೆ ಅವನ ಹತ್ರ ಕೇಳ್ಕೊಳ್ತೀವಿ ನೀನ್ ಗಂಡ್ಸ ಅಂತ. ಏನಂದ್ರೆ? ಹಂಗಲ್ಲ, ಓಡ್ಸ್ಕೊಂಡ್ ಹೋಗೋದಿಲ್ಲ. ಫಸ್ಟ್ ಅವ್ನ್ ಲವ್ ಪ್ರಪೋಸ್ ಮಾಡ್. ಡಿಸೈಡ್ ಮಾಡಿದೀನಿ ಕಣ್ರು. ನಾಳಿದ್ದು ಹೋಲಿ ದಿನ ಅವನ್ಗೆ ಲವ್ ಪ್ರಪೋಸ್ ಮಾಡಿ ನಮ್ ಬ್ಲಾಕ್ ಅಂಡ್ ವೈಟ್ ಡ್ರೀಮ್ಸ್ ನೆಲ್ಲ ಕಲರ್ಫುಲ್ ಮಾಡ್ಕೋತೀನಿ. ಪತ್ರಕರ್ತ ರಾಜೇಂದ್ರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಅಪರಾಧಿ ಶಿವಪ್ಪನನ್ನು ನಿರಪರಾಧಿ ಎಂದು ಪರಿಗಣಿಸಿ ನ್ಯಾಯಾಲಯ ಬಿಡುಗಡೆ ಮಾಡುತ್ತದೆ. ಡೋಂಟ್ ವರಿ, ಇದು ಬಿಗಿನಿಂಗ್ ಅಷ್ಟೇ. ನಾನು ಬೇರೆ ತರ ಪ್ಲಾನ್ ಮಾಡ್ತೀನಿ. ಅದಕ್ಕೆ ನಿಮ್ ಸಪೋರ್ಟ್ ಬೇಕಾಗುತ್ತೆ. ನೀವ್ ಹೇಗೆ ಹೇಳ್ತೀರಾ ಹಾಗೆ ಸರ್. ಅಲ್ಲಿ ಆ SI ಜೋಡಿ ನಿಂತಾನಲ್ಲ, ಆ ಹುಡುಗನ ವಿಘ್ನೇಶ. ಅವನ ಪುಚ್ಚ ಕಿತ್ತದ ಕೋಳಿ ಒಗ್ಗ. ಅವನ ಬೈಸಿ ಬಾಳೆಹಣ್ಣು ತಿಂದ್ರ ಬಾಯಿ ತುಂಬಾ ಅದೇನೋ ಅಂತ ಅಂತಾರಲ್ಲ, ಹಂಗಾತು.
ಸರ್ಕಾರಿ ಕೆಲ್ಸ ಓಡಾಡ ಗಾಡಿ, ತಿಂಗಳಿಗಿಷ್ಟು ಪಗಾರ, 7ನೇ ಬುಲೆಟ್ ಇಲ್ದಿರೋ ರಿವಾಲ್ವರ್. ಅಷ್ಟಕ್ಕೆ ಇಷ್ಟೊಂದು ಸೊಕ್ಕ ನಿನಗ? ನಿಂದೇನಲ್ಲೇ ತಮ್ಮ, ಕಡಿತೈತನು ಸಣ್ಣಗೆ. ಹವಾ ಬಿಟ್ ಪುಗ್ಗ ಇದ್ದಂಗದಿ ಈ ದೇವ್ಗಾಳಿಗೆ ಎದುರು ನಿಂದ್ರು ತೆಗುಲು ಬೇಕಾ ನಿನಗ? ಅವ ನೋಡಿದ್ರೆ ನನ್ ಕಡೆ ಅವರನ್ನ ಕೊಲ್ತಾನ, ನೀನ್ ನೋಡಿದ್ರೆ ನನಗೆದುರಾಗಿ ಸಾಕ್ಷಿ ಹೇಳ್ತಿ. ಒಟ್ನಾಗಿ ಇಬ್ರು ಸೇರಿ ನನಗ್ ತಲೆಬೇನಿ ತರಾಕತ್ತೀರಿ. ಈ ಹುಬ್ಳಿಗೆ ನಾನೇ ದೊಡ್ಡ ತಲೆಬೇನಿ ಅಂತ ಅದ್ರಾಗ ನನಗ್ ನಿಂತ ನೆಲ ಅಗುದು, ಎದಿ ಬಗುದು, ಹೂಗುದು ಬಿಡ್ತೀನಿ. ಅವನ್ ನಿನ್ ಹಿಂದೆ ಅದಾನಂತ ನಿನಗೆಷ್ಟೊಂದು ಧೈರ್ಯ ಬಂದಾಯ್ತು? ಕಣ್ಮುಂತೇನೆ ಇವನ್ ಜೀವ ತೆಗಿಸ್ತೀನಿ. ಹೆಂಗ್ ಸಾಯಿಸ್ತೀನಿ ಅಂದ್ರೆ ಬರೀ ಅದನ್ನ ನೋಡೇ ನಿನ್ ಜೀವ ಬಾಯಿಗೆ ಬರ್ಬೇಕು. ನನ್ ತಾಕತ್ ಏನು ಅಂತ ನಿನಗೆ ಗೊತ್ತಾಗ್ಬೇಕು. ದುರ್ಗವ್ವನ ಜಾತ್ರೆ ನಡೀತೈತೆ. ಕಾಫಿ ಕಲರ್, ಮಧ್ಯಾಹ್ನ ಪೆಪ್ಸಿ ಕಲರ್, ಸಂಜೆ ಟೀ ಕಲರ್, ಮಿಡ್ ನೈಟ್ 90 ಕಲರ್. ನಾ ನೋಡೋ ಕಲರ್ ಇಟ್ಟೇನೆ, ಸತ್ಯನ ಹೇಳಿಬಿಟ್ಟೆ. ಹುಡುಗಿರು ಕಲರ್ ಕಲರ್, ಲವ್ ಸ್ಟೋರಿ ಕಲರ್ ಕಲರ್, ಎದೆಯಲ್ಲಿ ರೇನ್ಬೋ ಗುರು, ಪ್ರೀತಿ ಗುರು. ಬಡವ ತಿನ್ನು ಅನ್ನೋದಿಲ್ಲ ನೋಡು, ಉಸಿರು ನೀಡೋ ಅನ್ನ, ತಿರುಗ ತಿನ್ನು ಅನ್ನೋದಿಲ್ಲ ನೋಡು, ರವಿಯ ಹೊಂಬಣ್ಣ. ಹೋಲಿ ಬಂತು ಮಗ ಹೋಲಿ, ಕೈ ಬೆಲ್ಲ ರಂಗೋಲಿ. ಹೋಲಿ ಬಂತು ಮಗ ಹೋಲಿ, ಕೈ ಬೆಲ್ಲ ರಂಗೋಲಿ. ಭೂಮಿಲಿರೋ ಎಲ್ಲರಿಗೂ ಹಾರ್ಟೆಂಬ ಗೂಡು ಇದೆ. ಮುದ್ದಾಗಿರೋ ಹಾರ್ಟಿನ ಬಣ್ಣಾನೆ ಕೆಂಪಂತೆ ನೋಡು. ಕೆಂಪಾಗಿರೋ ಹಾಟಲ್ಲಿ ರಂಗಾದ ಪ್ರೀತಿ ಇದೆ. ಕೋಡಿ ಬಣ್ಣ ಕಾಣುವುದು ಕಣ್ಮುಚ್ಚಿ ನೀನಲ್ಲಿ ನೋಡು. ವಯಸ್ಸೆ ಬಂದ ವಯ್ಯಾರೆ ನಾರಿ, ಸ್ವರ್ಗಕ್ಕೆ ದಾರಿ ಎಸೆದು ನೋಡು ಮನಸ್ಸೊಂದು ಸಾರಿ. ಅಯ್ಯೋ ಬ್ರಹ್ಮಚಾರಿ, ಆಕಾಶ ನೋಡೋಕೆ ಕ್ಯೂ ನಿಲ್ಲಬೇಕಾ, ನಿಂತವನು ತಟ್ಟ ಶಿವ. ಪ್ರೀತಿನ ಮಾಡೋಕೆ ಕಾಯಿಸಬೇಕಾ, ಎದುರು ಬಾರು ಶಿವ. ಹೋಲಿ ಬಂತು ಮಗ ಹೋಲಿ, ಕೈ ಬೆಲ್ಲ ರಂಗೋಲಿ. ಹೋಲಿ ಬಂತು ಮಗ ಹೋಲಿ, ಕೈ ಬೆಲ್ಲ ರಂಗೋಲಿ.
ವಿಘ್ನೇಶ್, ಸಮಾಧಾನ ಮಾಡ್ಕೋ. ಸತ್ಯ, ನಿನ್ಗೇನು ಆಗ್ಲಿಲ್ವಲ್ಲ? ಅವ್ರ ಪ್ರಾಣ ನನ್ನ ಕೈಯಲ್ಲಿ ಒಂದ್ಸತಿ ಮಾತ್ರ ಉಳಿಸೋಕ್ ಸಾಧ್ಯ ಆಯ್ತು. ಅಂದ್ರೆ ಅವತ್ತ 4 ಜನನ ಎನ್ಕೌಂಟರ್ ಮಾಡಿ ಸಾಯಿಸಿದ್ದು SI ಅಲ್ಲ, ನಾನು. ಅವತ್ತು ನಾನು ಸುಮ್ಮನೆ ಇದ್ದಿದ್ರೆ SI ಬಲಿ ಆಗ್ತಾ ಇದ್ರು. ಅದಕ್ಕೆ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ದೆ. ವಿಘ್ನೇಶ್, ಈಗಾಗಿರೋದೇ ಸಾಕು. ನೀನ್ ಹಿಂದೆ ಸರ್ಕೊಂಬಿಡು. ಅವನು ಮೃಗ, ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಸತ್ ಹೋಗಿರೋ ಆ SI ಸಾವಿನ ಪ್ರತೀಕಾರಕ್ಕಿಂತಲೂ ನಿನ್ನೆ ನಂಬ್ಕೊಂಡ್ ಬದುಕಿರೋ ನಿನ್ ಫ್ಯಾಮಿಲಿ ರಕ್ಷಣೆ ನಿನ್ ಮುಖ್ಯ. ಪ್ಲೀಸ್ ಅರ್ಥ ಮಾಡ್ಕೋ. ನಾಳೆ ಐಡೆಂಟಿಫಿಕೇಶನ್ಗೆ ಹೋದ್ರೆ ಅವ್ರು ಯಾರನ್ನು ಗುರ್ತು ಹಿಡಿಬಾರ್ದು. ಪ್ರಾಮಿಸ್ ಮಾಡು ಪ್ಲೀಸ್. ವಿಘ್ನೇಶ್, ಏನ್ ಯೋಚನೆ ಮಾಡ್ತಿದ್ಯಾ? ಮಾಡು ಪ್ರಾಮಿಸ್. ಯಾರ್ದೋ ಕೊಲೆ ಆದಾಗ ಆ SI ಶಂಕರ ಸಾಕ್ಷಿ ಹೇಳಕ ನಿನ್ನ ಕರ್ಸಿದ್ದ. ಈಗ ಆ ಶಂಕರನ್ ಕೊಲೆ ಕೇಸ್ನಾಗ ಸಾಕ್ಷಿ ಹೇಳಕ ಮತ್ ನೀನಾ ಬಂದಿ ನೋಡು. ಸಾಕ್ಷಿ ಹೇಳಕ ನೀ ಬಹಳ ಗಟ್ಟಿದ್ಯಲ್ಲ. ಇವ್ರಾಗ ಆ ಶಂಕರನ್ ಕೊಂದವರು ಯಾರದಾರ ಸ್ವಲ್ಪ ಗುರ್ತು ಹಿಡ್ದು ಹೇಳಪ್ಪ. ಇವ ಏನ? ಇವನು ಅಲ್ಲ. ಇವನು ಅಲ್ಲ. ಇವನು ಇವರು ಇನ್ನ ಆಧಾರ ಕರೆಸ್ಲೇನು? ಬೇಡ, ಇವ್ರು ಯಾರೋ ಅಲ್ಲ. ನಿನಗ ತಗೋ ಹೋಗು. ಹೇಳು. ಏಯ್, ಹಸಿ ಗೋಡಾಗ ಹಳ್ಳಿಟ್ಟಂಗ ಆಡಿದ ಮಾತು ಮಾಡಿ ತೋರಿಸಿನಿ. ನನ್ ತಂಟೆಗ್ ಬರ್ದ ಇದ್ದಿದ್ರ ಆ ನಿನ್ನ ಎಸ್ಸಯ್ಯ ಆಯುಸ್ಸು ಮುಗಿಯೋ ತನಕ ಬದುಕಿರ್ತಿದ್ದ. ವಿಷ ಹೆಂಗಿರ್ತೈತಿ ಅಂತ ಕೇಳಿ ತಿಳ್ಕೊಂಡ್ರೆ ಸಾಕಲ್ಲೇ ತಮ್ಮ. ಕುಡಿದ ನೋಡ್ಬೇಕಾಗಿಲ್ಲ. ಈ ಮಾತು ನಿನಗೂ ಅನ್ವಯಿಸ್ತೈತೆ. ಇನ್ ಮುಂದ ನಿನ್ ಕಣ್ ಮುಂದ ಏನ ನಡುದ್ರು ತಲೆ ಬಗ್ಗಿಸ್ಕೊಂಡು ನೆಲ ನೋಡ್ಕೊಂತ ಸುಮ್ನ ನಿನ್ ಪಾಡಿಗೆ ನೀನ್ ಹೋಗ್ಬಿಡ್ಬೇಕು. ತಲೆ ಎತ್ತಿದೆ, ತಲೆ ನೆಲದ ಮೇಲೆ ನನ್ ಕಾಲು ನಿನ್ ತಲೆ ಮೇಲೆ. ವಿಘ್ನೇಶ್, ಪಾರ್ಟಿ ಕೊಡಿಸ್ತೀನಿ ಅಂದ್ರೆ ಒಂದ್ ಗುಡ್ ನ್ಯೂಸ್ ಹೇಳ್ತೀನಿ. ಪಾರ್ಟಿ ಕೊಡ್ಸೋ ಗುಡ್ ನ್ಯೂಸ್ ಆಗ್ಬೇಕು? ಹಾಗೆ ಕೊಡಿಸ್ತೀನಿ. ಸಂಜೆ ಡಿನ್ನರ್ಗೆ ಹೋಗೋಣ. ಗುಡ್ ನ್ಯೂಸ್ ಏನು ಅಂತ ಕೇಳಲೇ ಇಲ್ಲ ನೀನು. ತಡ್ಕೊಳಕ್ ಆಗ್ದಿರೋಂತ ಗುಡ್ ನ್ಯೂಸ್ ಇದ್ರೆ ನೀನೇ ಹೇಳ್ತೀಯ. ಹೇ, ಇಂಟರ್ವ್ಯೂ ಲೆಟರ್. ನನ್ ಜೀವನದ ಕನ್ಸೆಲ್ಲ ನನ್ಸಾಗುವಂತ ಗುಡ್ ನ್ಯೂಸ್ ಕೊಟ್ಟಿದ್ಯಾ. ಸ್ಟಾರ್ ಹೋಟ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ನಡಿ, ಎಲ್ಲಿ ಹೋಗೋಣ? ಸ್ಟಾರ್ ಹೋಟ್ಲೆಲ್ಲ ಏನು ಬೇಡಪ್ಪ. ನಾನು ಎಲ್ಲಿ ಕೇಳ್ತೀನೋ ಅಲ್ಲಿ ಕೊಡಿಸ್ತೀನಿ. ಎಲ್ಲಿ? ಪಾನಿಪುರಿ. ಪಾನಿಪುರಿನ? ಒಪ್ಕೊಂಡಿದ್ಯಾ?
ಸರಿ ನಡಿ, ನಂದು ಉಳಿಯುತ್ತೆ. ಬಂತು ನೋಡಿ ನಿಮ್ 5 ಸ್ಟಾರ್ ಹೋಟ್ಲು. ಹುಷಾರು. ಅಯ್ಯ, ಅಲ್ಲಿ ನೋಡು, ಒಳ್ಳೆ ಕಪ್ಪೆಗಳ ತರ ಕಪ್ಪ 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 ಅಂತ ತಿಂತಾ ಇದಾರೆ. ಅದೇನ್ ನಿಮ್ ಹುಡ್ಗಿರ್ ರೋಡ್ ಸೈಡ್ ಪಾನಿಪುರಿ ಪಾನಿಪುರಿ ಅಂತ ಸಾಯ್ತೀರಾ? ಅದ್ ತಿಂದೇನೆ ಹೀಗೆ. ಏನ್ ಬೇಕು ಆರ್ಡರ್ ಮಾಡು. 2 ಪಾನಿಪುರಿ ಕೊಡಿ. ಒಂದೇ. 1 ಪಾನಿಪುರಿ. ಚೆನ್ನಾಗಿದೆ. ಅಲೆ ಏನಲ್ಲೇ ಹೀರೋಯಿನ್ ಜೋಡಿ ಬಂದ್ಯಲ್ಲ? ಏನ ಅಲ್ಲಿ ನೋಡು, ಹೀರೋಯಿನ್ ಒಂದ್ ಕಾಲೇ ಇಲ್ಲ. ಎಲ್ಲ ನೆಟ್ಗಿದ್ರೆ ಅವನ್ ಜೋಡಿ ಯಾಕೆ ಬರ್ತಿದ್ಲ? ಅನ್ನ ಹಳ್ಸೈತಿ, ನಾಯಿ ಹಸ್ದೈತಿ. ನಡಿ ನಡಿ. ಯಾಕಣ್ಣ ಅವನಿಗೇನಾಗೈತಿ? ನೋಡಕ್ ಚಲೋನ ಇದಾನಲ್ಲ. ನೋಡಕಷ್ಟೇ ಚಲೋ ಅದಾನಲ್ಲ, ರಸಾನ ಇರ್ಲಾರ್ದ ಗಂಡ ಕಬ್ಬದು. ಹಂಗಾದ್ರೆ ಅವ್ ಗಂಡ್ಸಲ್ಲ ಅಂತೀನಿ. ಗಂಡ್ಸಾಗಿದ್ರೆ ಅವತ್ತೇ ಪೊಲೀಸ್ ಸ್ಟೇಷನ್ ಆಗಿ ನಮ್ಮನ್ನ ನೋಡಿದ ಕೂಡ್ಲೆ ಗುರ್ತಿಡಿತಿದ್ದ. ಹೆಂಗ್ಸಿರ್ಗತ್ತ ಇವ್ರು ಯಾರ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಿದ್ದ? ಈ ಮಸುಡಿಗೆ ಮೀಸೆ ಬೇರೆ ಕೇಳು. ಒಂದ್ ಕೆಲ್ಸ ಮಾಡು, ಕ್ಲೀನಾಗಿ ಮೀಸೆ ಬೋಳ್ಸ್ಕೊಂಡ್ಬಿಡು, ಒಂದ್ ಚೂಡಿದಾರ್ ತಂದ್ಕೊಡ್ತೀನಿ, ಹಾಕೊಂಡು ನಮ್ ಚಮೇಲಿ ಜೊತೆ ಪರ್ಮನೆಂಟ್ ಆಗಿದ್ಬಿಡು ಜಿಂಗ್ ಚಕ್ ಅಂತ. ನೋಡಕ್ ಕಾಲು ಒಂದೇ ಇದ್ರು ಶೇಪು. सर्वस्य यो शक्ति सत्त्वं किं सूयते मया ಹತ್ತು. ಸಾರಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಒಳ್ಳೇದಾಗ್ಲಿ, ನೀನ್ ಇಂಟರ್ವ್ಯೂ ಖಂಡಿತ ಸೆಲೆಕ್ಟ್ ಆಗ್ತೀಯಾ. ರಿಟರ್ನ್ ಟೆಸ್ಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ, ಇಂಟರ್ವ್ಯೂನಲ್ಲೂ ಈಸಿಯಾಗಿ ಪಾಸ್ ಆಗ್ತಾನೆ ಬಿಡು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿ ಯು ಮಾ. ಬಾಯ್. ಗುಡ್ ಲಕ್. ಬಾಯ್. ಬಾಯ್.
Hey, mister. What is this? Sorry, I'm late, sir. It's all right. But what happened to you? Just a small accident. ಹಾಗಾದ್ರೆ ಇಲ್ಲಿಗೆ ಯಾಕೆ ಬರ್ಕ್ ಹೋದೆ? ಹಾಸ್ಪಿಟಲ್ಗೆ ಹೋಗುತ್ತಾನೆ? I can take this interview. I can take this interview, sir. First, you should go to the hospital and get yourself treated. Please, sir. ನಾನು ಇಂಟರ್ವ್ಯೂಗೋಸ್ಕರ ತುಂಬಾ ವರ್ಷದಿಂದ ಕಾಯ್ತಾ ಇದ್ದೆ. ದಯವಿಟ್ಟು ಸರ್. ಮೊಸಡಿಗೆ ಸಲ ಹೇಳ ಗೊತ್ತಾಗಿಲ್ಲ ಬರಲ್ಲ ಬರೋಕ್ಕಿಂತ ಮತ್ತೆ ರೊಕ್ಕ ತಂದಿಡಕ್ಕಾಗಿಲ್ಲ. ಅಲ್ಲಲ್ಲಿ ಅವತ್ತಿನ ಸರ್ಕಲ್ನಾಗ ಹೊರ ಸಾಯಿಸಿದ್ವಲ್ಲ. ಹೌದಲ್ಲೋ ಮತ್ತೆ ಹೆಂಗ್ ಬಂದವ ಇಲ್ಲಿ? ಹೋಗಿವಾಗ ಬಂದಾನಲ್ಲಿ ಮೊದ್ಲ ಇವತ್ತು ಖಗ್ರ ಸಮಾಸ್ ಬೇರೆ ಐತಿ. ಮುಟ್ ನೋಡ್ತೀನಿರು. ದೆವ್ವ ಅಲ್ಲಲೇ ಜೀವ ಐತಿ. ನಾವು ನಗರ ಎಲ್ಲಿಗೆ? ಪೊಲೀಸ್ ಸ್ಟೇಷನ್ ಕಡೆಗ. ಯಾಕ ನಮ್ಮ ಮೇಲೆ ಫಿರ್ಯಾದಿ ಕೊಡ್ತೀಯನ? ಏನಂತ ಕೊಡ್ತಿ? ಇವ್ರನ್ನ ಕಾಡ್ಸಾಕತ್ತಾರ ಅಂತ ಕೊಡ್ತೀಯನ? ಗಂಡಸರಿಗೆ ಚೇಡ್ಸ್ಯಾರ ಅಂದ್ರ ನಮ್ ಬಗ್ಗೆ ತಪ್ಪು ತಿಳ್ಕೊತಾರ. ಅದ್ರ ಬದ್ಲಿ ನಾವ್ ನಿನಗೆ ಹೆಣ ಬೀಳೋಂಗ್ ಹೊಡಿತೀವಿ, ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಡು. ಕೇಸು ಯಾಕಲೆ ಪೊಲೀಸ್ ಅವರಿಗೆ ದಾದಾಗಿರಿ ಮಾಡ್ತೀಯಾ? ನಡೆಯೋ ಸ್ಟೇಷನ್ಗೆ. ಅಮ್ಮ, ಅಮ್ಮ, ಮೀರಾ, ಏನಾಯ್ತು ನಿಮ್ಗೆಲ್ಲ? ವೆಲ್ಕಮ್ ಎಸಿಪಿ ಸರ್. ಥ್ಯಾಂಕ್ಸ್ ಅಪ್ಪ. ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ಕಂಗ್ರ್ಯಾಚುಲೇಷನ್ಸ್. ಏನು ಎಸಿಪಿ ಟ್ರೈನಿಂಗ್ ಹೋಗಿ ಗುಂಡ್ಗುಂಡಗ್ ಆಗ್ಬಿಡಿದ್ಯಾ? ಎಣ್ಣೆಗಿನೆ ಹೊಡಿತೀಯಾ? ತರ್ಲೆ ಸುಮ್ನೆ ಇರ, ನನ್ ಮಗನ್ ದೃಷ್ಟಿ ಆಗತ್ತೆ. ಎಷ್ಟ್ ಸ್ವರ್ಗೋಗಿದ ನೋಡು. ಇನ್ಮೇಲೆ ಇಲ್ಲೇ ಇರ್ತಾನಲ್ಲ, ಚೆನ್ನಾಗಿ ಆರೈಕೆ ಮಾಡು ಆಯ್ತಾ? ಬಾ ಫ್ರೆಶ್ ಆಗುವಂತೆ. ಸರಿಮಾ, ಬಂದ್ ನೋಡ್ಕೊಂತೀನಿ.
ವಿಘ್ನೇಶ ಮತ್ತೆ ಬಂದಾನ. ಇದ ಊರಿಗೆ ಬಂದಾನಣ್ಣ. ಅಣ್ಣ ಅವತ್ತು ಅವನಿಗೆ ಹೊಡೆದ್ ನೋಡಿದ್ರ ಅಲ್ಲೇ ಸತ್ ಹೋಗ್ಯಾನ ಅಂತ ತಿಳ್ಕೊಂಡಿದ್ವಿ. ರೈಲ್ವೆ ಸ್ಟೇಷನ್ ಇಂದ ಹೊರಗ್ ಬರ್ತಿದ್ದಾನ ನಮ್ಮ ಮಂದಿನೆಲ್ಲ ಹುಡುಕಿ ಹೊಡೆದಾನ. ಅವ್ರ ದವಾಖಾನಿಂದ ಹೊರಗ್ ಬರ್ಬೇಕಾದ ಇನ್ನೂ 1 ವಾರ ಆಕೈತಿ. ಅಣ್ಣ ಅವ್ನು ಹಿಂಗೆ ಬಿಟ್ರೆ ನಮ್ಗೆ ಉಳ್ದಲಿಲ್ಲ. ಸ್ಟೇಷನ್ಗೆ ಹೋಗಿ ಹೊಡೆದಾಕ್ಬಿಡ್ತೀವಿ. ಏಯ್ ಬಾಯಿ ಮುಚ್ಕೊಂಡಿರ. ಅಲ್ಲ ಎಲ್ಲಾ ಗೊತ್ತಿದ್ರೂನು ಈ ಕಠಾರಿ ಕೋಟಿ ಏರಿಯಾದೊಳಗ ಅವ ACP ಆಗಿ ಬಂದಾನಂತಂದ್ರ ಅವನ್ ಧೈರ್ಯ ನೋಡಂತೇನಿ. ಇರ್ಲಿ, ಹುಲಿ ಮರಿಗಿನ ಸಣ್ಣದೈತೆ. ಆಟ ಆಡ್ಕೊಂತ ಬೆಳೆದು ದೊಡ್ಡದಾಗ್ಲಿ ಪಂಜು ಬೆಳೆರಿ. ಏನು ಇಲ್ದಾಗ ನೆಲದ ಮೇಲೆ ಕಾಲ್ ನಿಂದರ್ತಿದ್ದಿಲ್ಲ ಅವಳಿಗೆ, ಅಷ್ಟು ಹಾರಿ ಆಡ್ತಿದ್ದ. ಅಂತಾದ್ರಾಗ ಈಗ ಅವನ್ ಕೈಗೆ ಅಧಿಕಾರ ಬಂದೈತೆ. ನೋಡೋಣ ಏನ್ ಕಿಸಿತಾನೋ ಇನ್ನೇನ್ ಬಂದ್ಬಿಡ್ತಾನ. ಅವ್ನು ನೋಡಿ 1 ವರ್ಷ ಆತಲ್ಲ. ಹಾ, ವಿಘ್ನೇಶ ಹುಬ್ಳಿಗ್ ಬರಕ್ಕಿನ್ನ ಮೊದ್ಲ IPS ಪ್ರಿಲಿಮ್ಸು ಮೇನ್ಸು ಪಾಸ್ ಮಾಡಿದ್ದ. ನಾವು ಅದೀವಿ. ಎಜುಕೇಶನ್ ಮುಗ್ದು 1 ವರ್ಷ ಆದ್ರೂ ಇನ್ನ ಕೆಲ್ಸ ಹುಡ್ಕೋದ್ರಾಗ ಅದೀವಿ. ನವ್ಯಾನ ಪರವಾಗಿಲ್ಲ, ಹೈಯರ್ ಸ್ಟಡೀಸ್ ಮಾಡಕತ್ತಾಳ. ಆದ್ರೂ ನವ್ಯ ಇತ್ತಿತ್ಲಾಗ ಬಾಳ ಬದ್ಲಾಗಳ. ಮೊದ್ಲಿದ್ದಿದ್ ಹುಡುಗಾಟಿಕೆ ಒಂಚೂರು ಇಲ್ಲ ನೋಡು. ವಿಘ್ನೇಶ್ ಇಲ್ಲಲ್ಲ, ಅದಕ್ಕೆ ಚೊಟ್ಟೆಲ್ಲಾಗಳ. ಅವ ಬಂದ್ಮೇಲೆ ಮತ್ತೆ ಆ ಹುಡುಗಾಟ ಚೆಲ್ಲಾಟ ಎಲ್ಲ ಶುರು ಮಾಡ್ತಾಳ. ಅಲ್ಲಮ್ಮೆ, ಅಲ್ಲ ಇನ್ ಮುಂದೆ ಅಟ್ಲೀಸ್ಟ್ ಅವ ಬಂದ್ಮೇಲೆ ಲವ್ ಪ್ರಪೋಸ್ ಮಾಡ್ತೀಯೋ ಇಲ್ಲ ಹಿಂಗೆ ಮಸ್ನಾಗ್ ಮಂಡಿಗೆ ತಿನ್ಕೊಂಡ್ ಕೂಡ್ತೀಯೋ? ಪ್ರೀತಿಲಿ ತಾಳ್ಮೆ ಇದ್ದಷ್ಟು ಪ್ರೀತಿ ಗಟ್ಟಿಯಾಗುತ್ತೆ. ಆದಷ್ಟು ಬೇಗ ಹೇಳ್ತೀನಿ ಇರೋ. ಬೇಗ ಹೇಳ್ಬಿಡು. ಆಹಾ, ಬಂದ ನೋಡ್ ನಿನ್ ಹೀರೋ. ಹಾಯ್ ಹಾಯ್ ಗೈಸ್. ಹೇಗಿದ್ದೀರೋ ACP ಸಾಬ್? ಕಂಗ್ರಾಟ್ಸ್. ಥ್ಯಾಂಕ್ಸ್ ಮಗ. ವೆಲ್ಕಮ್ ಟು ಹುಬ್ಳಿ. ಚೆನ್ನಾಗಿದ್ದೀನಾ? ಆರಾಮ. ಥ್ಯಾಂಕ್ಸ್ ಮಗ. ಏಯ್ ನವ್ಯ, ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ಯಾ? ಏನಿಲ್ಲಪ್ಪ, ಹಾಗೆ ಇದ್ದೀನಿ. ತುಂಬಾ ದಿನಗಳ ನಂತರ ನೋಡ್ತಾ ಇದೆಯಲ್ಲ, ಅದಕ್ಕೆ ಹಾಗನ್ಸ್ತಾ ಇದೆ. ಮೆಚ್ತೆ ಕಣೋ, ಮೊದ್ಲಿಂದಾನು ನೀನ್ ಪೊಲೀಸ್ ಆಫೀಸರ್ ಆಗ್ಲೇಬೇಕು ಅನ್ನೋ ಏಮ್ ಇಟ್ಕೊಂಡಿದ್ರು ಕೂಡ ನಮ್ಗೆ ಯಾರಿಗೂ ಒಂದ್ ಸಣ್ಣ ಕ್ಲೂ ಕೂಡ ಕೊಡ್ಲಿಲ್ಲ. ಮಾಮೂಲಿ ಸ್ಟೂಡೆಂಟ್ ಅನ್ಕೊಂಡು ಆ ಕಠಾರಿ ನಿನ್ ಜೊತೆ ಎಷ್ಟೆಲ್ಲ ಆಟ ಆಡ್ದ. ಆದ್ರೆ ಇದೇ ಸಿಟಿಗೆ ನೀನೀಗ ACP ಆಗಿ ಬಂದಿದ್ಯಾ. ಮೊದ್ಲಿಂದಾನು ನಿಂಗ್ ಬಿಲ್ ಪವರ್ ಜಾಸ್ತಿ, ಅಂಥದ್ರಲ್ಲಿ ಈಗ ನಿನ್ ಕೈ ಪವರ್ ಬೇರೆ ಬಂದ್ಬಿಟ್ಟಿದೆ. ಇವತ್ತಿನಿಂದ ಆ ಕಠಾರಿಗೆ ಕೌಂಟ್ ಡೌನ್ ಸ್ಟಾರ್ಟ್ಸ್. ಹೌದು, ಹುಬ್ಳಿ ಪೋಸ್ಟಿಂಗ್ ನೀನಾಗೆ ಕೇಳಿದ್ಯಾ ಇಲ್ಲ ಅವ್ರಾಗೆ ಕಳ್ಸಿದ್ರಾ? ಹೇ ಚಿಂಟು, ಸಣ್ಣ ಆಗ್ಬಿಟ್ಟಿದ್ಯಾ? ಬನ್ನಿ ಗೈಸ್, ಮೈತ್ರಿ ಚೆನ್ನಾಗಿ ತಿನ್ನೋಣ. ಮೇಂಟೈನ್ ಮಾಡಿದ್ ನಾನು, ನನಗ್ ಕೈ ಕೊಟ್ಟು ಇನ್ಯಾರನ್ನೋ ಲಗ್ನ ಹಾಗೆ ಹೊಟ್ಟೋದ್ಲು. ಭೂಷಣ್ ಸರ್, ಸೋಹನ್ ಸರ್, ಹರೀಶ್ ಸರ್. ಸರ್, ಯಾರು ಒತ್ತಡನೂ ಇಲ್ಲದೆ ತುಂಬಾ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ಬೇಕಂತ ತುಂಬಾ ಆಸೆ. ಇಲ್ಲಿವರೆಗೂ ಸೀನಿಯರ್ ಆಫೀಸರ್ಸ್ ಅವಳು ಮಾಡಕ್ ಕರ್ತವ್ಯ ದ್ರೋಹಕ್ಕೆ ನಮ್ಮನ್ನ ದಾಳ ಉಪಯೋಗಿಸ್ಕೊಂಡ್ರು. ಸೊ ನಾವೇನು ಮಾಡಕ್ಕಾಗಿಲ್ಲ ಸರ್. ಈಗ ನೀವು ಬಂದಿದ್ದೀರಾ, ಒಂದೇ ಒಂದು ಒಳ್ಳೆ ಅವಕಾಶ ಕೊಡಿ ಸರ್. ಈ ಸಸ್ಪೆನ್ಷನ್, ಟ್ರಾನ್ಸ್ಫರ್ ಯಾವುದಕ್ಕೂ ಕೇರ್ ಮಾಡದೆ ಈ ಸಿಟಿಲಿರೋ ಕ್ರಿಮಿನಲ್ಸ್ ನ, ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ಸ್ ನ ಎನ್ಕೌಂಟರ್ ಮಾಡಿ ಬಿಸಾಕ್ತಿವಿ ಸರ್. ಮುಖ್ಯವಾಗಿ ಆ ಕಠಾರಿ. ಗುಡ್, ನಿಮ್ ಸ್ಪಿರಿಟ್ ನನಗೆ ಇಷ್ಟ ಆಯ್ತು. ಐ ಆಮ್ ಗ್ಲಾಡ್ ಟು ವರ್ಕ್. ಥ್ಯಾಂಕ್ ಯು ಸರ್. ಸಾಹೇಬ್ರ, ನೀವೇನು ತಿಳ್ಕೊಳ್ಳೋದಿಲ್ಲ ಅಂದ್ರ ನಂದೊಂದು ಮಾತು. ಪದವಿ ಒಳಗ ನಾನು ನಿಮಗಿಂತ ಸಣ್ಣವಿದ್ರು ವಯಸ್ಸಿನೊಳಗ ಅನುಭವದೊಳಗ ನಿಮಗಿಂತ ದೊಡ್ಡವದೇನೆ. ಹೊಸ ಹುರುಪ್ನ್ಯಾಗ ಒಮ್ಮೆಗೆ ಎಲ್ಲಾನು ಸುದ್ದು ಮಾಡಿಬಿಡ್ತೇನೆ ಅಂತ ಹೇಳಿ ದುಡುಕಿ ಹರಿ ಹಾಯಕ್ ಹೋಗ್ಬೇಡ್ರಿ. ಇಲ್ಲೇ ಲೆಕ್ಕ ಇಡ್ಲಾರ್ದಷ್ಟು ಅಪರಾಧ ನಡೆದು ಹೋಗ್ಯಾವ. ಅದೆಲ್ಲದಕ್ಕೂ ಕಾರಣ ಆ ಕಠಾರಿ. ಎಷ್ಟೆಷ್ಟೋ ಸಂಸಾರಗಳು ಹೆಣ ಸಂಸ್ಕಾರನೂ ಕಾಣ್ಲಾರ್ದ ಆ ಕಠಾರಿ ಕೋಟೆ ನೆಲಮಾಳಿಗೆ ಒಳಗ ಅಸ್ಥಿ ಪಂಜರಾಗಿ ಕೊಳತು ಹೋಗ್ಯಾವ. ಇಷ್ಟಾದ್ರೂ ಒಂದು ಕೇಸು ಅವನ ವಿರುದ್ಧ ರಿಜಿಸ್ಟರ್ ಆಗಿಲ್ರಿ ಸರ್. ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅವ್ನ ನೆಟ್ವರ್ಕ್ ಆಗಿದೆ. ಅವ್ನ ಸೊಸೈಟಿಯಿಂದ ಲೂಟಿ ಮಾಡೋ ದುಡ್ಡನ್ನ ಲಾ ಅಂಡ್ ಆರ್ಡರ್ ಹಂಚ್ತಾನೆ. ಅವ್ರಿಗೆ ಬರೋ ಗೌರ್ಮೆಂಟ್ ಸಂಬಳಕ್ಕಿಂತ ಹೆಚ್ಚಾಗಿ ಇವನ್ ಕೊಡೋ ಗಿಂಬ್ಲಾನೇ ಜಾಸ್ತಿ. ಅದಕ್ಕೆ ಇವ್ರಿಗೆಲ್ಲ ಆ ಕಟಾರಿನೇ ಸರ್ಕಾರ. ಸಾಧಾರಣವಾಗಿ ಕಟಾರಿ ಯಾವ ಕೇಸಲ್ಲೂ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಲ್ಲ. ಒಂದ್ ವೇಳೆ ಆದ್ರೆ ಅದರಿಂದ ಹೊರಗ್ ಬರಕ್ಕೆ 100 ಪ್ಲಾನ್ ರೆಡಿ ಮಾಡಿಟ್ಕೊಂಡಿರ್ತಾನೆ.
ಪ್ರತಿ ತಿಂಗಳು ಕಮ್ರಿಪೇಟೆ ಚೀಪ್ ಲಿಕ್ಕರ್ ಬಿಸ್ನೆಸ್ ಇಂದ 1.5 ಕೋಟಿ, ಜನತಾ ಬಜಾರ್ ಪ್ರಾಸ್ಟಿಟ್ಯೂಷನ್ ಇಂದ 35 ಲಕ್ಷ, ಸ್ಟೇಷನ್ ರೋಡ್ ಹಫ್ತಾ 15 ಲಕ್ಷ, ಗಾಂಜಾ ಬಿಸ್ನೆಸ್ 25 ಲಕ್ಷ, ಲ್ಯಾಂಡ್ ಡೀಲಿಂಗ್ಸ್ 30 ಲಕ್ಷ. ಇಷ್ಟೆಲ್ಲ ಇದ್ರೆ ಅವ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋ ದುಡ್ಡು 0. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವನ ಮೇಲಿರೋ ಕೇಸ್ಗಳು 0. ಸರ್, ಕಠಾರಿ ಕಡೆಯವನ್ನ ಒಬ್ಬನ ಎಳ್ಕೊಂಡ್ ಬಂದು ಒದ್ದು ಬಾಯ್ ಬಿಡಿಸಿದ್ರೆ ಟ್ರೈ ಮಾಡಿ ನೋಡು. ರಾಣಿ ನನ್ನ ಕೈಯೊಳಗ ಹಿಡಿ ಮಣ್ಣು ನಿನ್ನ ಬಾಯೊಳಗ ಆಂಜನೇಯನ್ಗೆ ಜಯ ಅಂದು ಬಿಡಿ, ಆಂಜನೇಯನ್ಗೆ ಜಯ ಅಂದು ಬಿಡಿ, ದೇವ್ರವನೇ ನೀ ಕಾರ್ಡು. ಎಲ್ಲಿ ಕರ್ಕೊಂಡು ಹೊಂಟಿರಿ? ಸ್ಟೇಷನ್ ಅಲ್ಲಿ ಹಾಕಿ ರುಬ್ಬೋಕೆ. ಇವ್ರಿಬ್ರನ್ನು ಬಾಯ್ ಬಿಡಿಸಿ ಕಠಾರಿ ಸಮೇತ ಎಲ್ರನ್ನು ಎಳ್ಕೊಂಡು ಹೋಗಿ ಒದ್ದು ಒಳಗಾಗ್ತೀವಿ, ನಿನ್ನ ಬಿಟ್ಟು. ಯಾಕ ನನ್ ರಾಜಾ, ನಾನಂದ್ರಷ್ಟು ಜೀವನ. ಸ್ಟೇಷನ್ ಅಲ್ಲಿ ಇರೋದು 2 ಸೆಲ್ಲು, ಒಂದು ಮಹಿಳೆಯರಿಗೆ, ಇನ್ನೊಂದು ಪುರುಷರಿಗೆ. ಬಾಯ್ ಬಿಡ್ಬೇಕು, ಇಲ್ಲ ಅಂದ್ರೆ ಸಾಕ್ಬಿಡ್ತೀನಿ ಇವತ್ತು. ಆ ಕಠಾರಿ ಮಾತು ಕೇಳ್ಕೊಂತಾನೆ ನೀವು ಇದನ್ನೆಲ್ಲ ಮಾಡಿದ್ದು. ಅವ್ನು ಹೇಳ್ದ ಅಂತ ಆ ಒಂದು ಫ್ಯಾಮಿಲಿನ, ಇಡೀ ಫ್ಯಾಮಿಲಿನ ಮಕ್ಕಳಿಂದ ಹಿಡಿದು ಮುದುಕವರೆಗೂ ಎಲ್ಲರನ್ನೂ ಅಷ್ಟೊಂದು ಕ್ರೂರವಾಗಿ ಸಾಯ್ತು ಹಾಕಿದಿರಲ್ಲ ಮನುಷ್ಯನ ನೀವು. ನಿಮ್ಮನ್ನ ಬಿಡೋದಿಲ್ಲ ಕಣ. ಇವತ್ತು ಒಪ್ಪದೆ ಹೋದ್ರೆ ಇಲ್ಲ ಸಾಕ್ಬಿಡ್ತೀನಿ ನಾನು. ಕಠಾರಿ ಮಾತು ಕೇಳ್ಕೊಂತಾನೆ ನೀವು ಮಾಡಿದ್ದು. ಬಗಳು ಬಾಯ್ ಬಿಡು. ಸೊಸೈಟಿ ಯಾರು ನೆಮ್ಮದಿಯಿಂದ ಬದುಕಕ್ಕಾಗ್ತಿರ ಬರೀ ಒಂದು ಎಷ್ಟೇಗೋಸ್ಕರ ಆ ಸಣ್ಣ ಸಣ್ಣ ಜೀವಗಳನ್ನ ಬಲಿ ತಗೊಂಡಿದ್ದೀರಲ್ಲ. ಬಾಯ್ ಬಿಡು. ಕಠಾರಿ ಹೇಳಿದ್ರಿಂದ ನೀವು ಇದನ್ನ ಮಾಡಿದ್ದು. ಬಾಯ್ ಬಿಡ್ರಿ. ಒಪ್ಕೊಂಡ್ರಾ? ಇನ್ನೂ ಇಲ್ಲ ಸರ್. ಅವ್ರು ಒಪ್ಕೊಳ್ಳಲ್ಲ. ನೀನ್ ಇಷ್ಟೊಂದು ಆವೇಶ ಮಾಡ್ಕೊಂಡ್ರೆ ಪ್ರಯೋಜನ ಏನು ಇಲ್ಲ. ಅವನ್ ನಿನ್ ಜೊತೆ ನಿನ್ ಸೆಂಟಿಮೆಂಟ್ಸ್ ಜೊತೆ ಆಟಾಡ್ತಾನೆ ಅಷ್ಟೇ. ಈ ಸೆಂಟಿಮೆಂಟ್ಸ್ಗೆಲ್ಲ ನಾನು ಕೇರ್ ಮಾಡಲ್ಲ ಸರ್. ನನಗೆ ನನ್ನ ಡ್ಯೂಟಿ ಮುಖ್ಯ. ಏನ್ ಸರ್ ಮಾಡ್ಬಿಡ್ತಾನೆ ಅವನು? ನಿಮ್ಗಲ್ಲ, ನಿನಗೆ ಅನ್ಸುತ್ತೆ. ತಗೋ. ಹಲೋ, ನಾನೇ ಮಾತಾಡ್ತಿರೋದು. ಬೊಗಳು. ಏನ್ ಉರುಳ್ಗೆಲೆ ಯಪ್ಪ ನಿಮ್ದು. ನಮ್ ಪಾಡಿಗೆ ನಮ್ಮನ್ನ ಇರಾಕ್ ಬಿಡುವಲ್ರಿ ನೋಡು. ಮನಿಗೆದ್ದು ಮಾರ್ಗೆದಿ ಅಂತಾರ. ಈ ಊರು ಉಸಾಬರಿ ಯಾಕೆ ಬೇಕು ನಿಮ್ಗ? ಮಾಡಂಗಿದ್ರ ಮುನ್ಸಿಪಾಲ್ಟಿ ಕೆಲಸ ಮಾಡ್ರಲೇ. ಮುನ್ಸಿಪಾಲ್ಟಿಲ್ ಕೆಲ್ಸಕ್ಕೆ ಸೇರಿದ್ರೆ ಊರ್ ಕ್ಲೀನ್ ಮಾಡೋದಕ್ಕೆ ಪೊರ್ಕೆ ಕೊಡ್ತಾ ಇದ್ರು. ಕ್ರೈಮ್ ಬ್ರಾಂಚ್ ಸೇರಿದೀವಿ, ಈಗ ಕೈ ಗನ್ ಕೊಟ್ಟಿದ್ದಾರೆ. ನಿಮ್ಮಂತ ಕೆಟ್ಟ ಹುಳುಗಳನ್ನ ಊರಿಂದ ಕ್ಲೀನ್ ಮಾಡೋದಕ್ಕೆ. ನಾವೀಗ ಮಾಡ್ತಾ ಇರೋದು ಅದನ್ನೇ. ಯಾರು? ಚಮೇಲಿ, ಚಮೇಲಿ ಯಾರದು? ನಮಗ್ ಎದುರಾಗ ಹಾರಿ ಆಡ್ದವ್ರ ಹೆಂಡ್ರ ಹೆಣ್ಯಾಗ ಕುಂಕುಮ ಉಳ್ಯಾಂಗಿಲ್ಲ. ಇಕ್ಕಿ ಹೆಣಿ ಮ್ಯಾಗಿನ್ನ ಕುಂಕುಮ ಐತಿ. ಆದ್ರೂ ಯಾಕೆ ಕಳಾಕತ್ತಾಳ ಗೊತ್ತೈತೇನು? ಅಲ್ಲೇನಾರ ನಮ್ ಹುಡುಗರು ಮೈ ಮೆತ್ತಗ್ ಮಾಡ್ದಿ, ಇಲ್ಲಿ ನಿನ್ ಹೆಂಡತಿ ಮೆತ್ತನ ಮೈ. ನಿನಗೇನೋ ಡಬಲ್ ಗುಂಡಿಗದಾವ. ಇನ್ನ ನಿನ್ನಂತವ್ನ ಕಟ್ಗಡ ನಿನ್ ಹೆಂಡತಿಗೆ ಎಷ್ಟು ಗುಂಡಿಗದಾವು ಅಂತ ಚೆಕ್ ಮಾಡಕ ಅಕ್ಕಿ ಗುಂಡಿಗೆ ಮೇಲೆ ಕೈ ಇಟ್ಟೇನಿ. ಅಷ್ಟು ಕಾಳಕತ್ತಾಳ. ನನ್ನಂತ ಮಂಗಳಮುಖಿ ಕೈ ಇಟ್ಟಿದ್ದಕ್ಕ ಹಿಂಗ ಆಡ್ತಾಳ. ನೀ ಬರ್ಲಿಲ್ಲ ಅಂದ್ರ ಇಲ್ಲಿರೋ 8 ಜನ ಬಿಸಿ ರಕ್ತದ ಹುಡುಗರು ಕೈ ಇಡ್ತಾರ. ಕೋಟೆಗೆ ಬರ್ತಿ ಹೌದಲ್ಲೋ? ಬಂದೆ ಬರ್ತಿ. ಅದಕ್ಕೆ ಹೇಳಿದ್ದು ಆವೇಶದಲ್ಲಿ ಆಕ್ಷನ್ ತಗೊಳಕ್ ಹೋಗ್ಬೇಡ ಅಂತ. ಪ್ರತಿ ಸಲ ಬೇಟೆಗಾರ ಸುಲಭವಾಗಿ ಬೇಟೆ ಆಡಕ್ ಆಗಲ್ಲ. ಕೆಲವು ಸಲ ಅವನೇ ಬೇಟೆಯಾಗಿ ಹೋಗ್ತಾನೆ. ಹೆದರ್ಸ್ತಾನೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ನೀಚ್ ಕೆಲಸ ಮಾಡ್ತೇನೆ ಅನ್ಕೊಂಡಿರ್ಲಿಲ್ಲ. ಡೋಮಾರಿ, ನಾವಲ್ಲಿಗೆ ಹೋಗೋಣ. ಅಲ್ಲಿ ನೀನ್ ಕೂಲ್ ಆಗಿರು, ಅವನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ನಡಿ. ಹೌದು ಗಣಮಗಣ, ಏನು ಎದ್ದಲ್ಗಾಟ್ಲೆ ನಿಂದು. ಇಲ್ಲಿ ತನಕ ತಿಳಿದು ಮಾಡಿದ್ಯೋ ನಿಮ್ಮ ಅವ್ವನ ಹಡದು ಹೊಟ್ಟಿ ತನ್ನಗಿತ್ತು ಬದುಕೊಂಡೆ. ಅಲ್ಲ,
ನನ್ ತಾಕತ್ತೇನು ವರ್ಚಸ್ಸೇನು ಅಂತ ಗೊತ್ತಾದ ಮೇಲೂ ಮತ್ತಿದೇ ಊರಿಗೆ ಬಂದು ಒಕ್ಕರ್ಸಿ ಕುಂತಿಯಲ್ಲ ಯಾಕ? ರಾತ್ರಿ ಕಂಡ ಭಾವ್ಯಾಗ ಹಗಲ್ ಬೀಳ್ಬೇಕಂತ ಮಾಡಿಯೋ ಏನ್ ಕತಿಯೋ? ನಾನು ಕಾಲೇಜಲ್ಲಿ ಇದ್ದಾಗಲೇ ನಿನ್ ಬಗ್ಗೆ ನನಗೆಲ್ಲ ಗೊತ್ತಿತ್ತು ಅನ್ಕೊಂಡಿದ್ದೆ. ಆದ್ರೆ ಡಿಪಾರ್ಟ್ಮೆಂಟ್ಗೆ ಬಂದ್ಮೇಲೆ ಗೊತ್ತಾಗಿತ್ತು ನನಗೇನು ಗೊತ್ತಿಲ್ಲ ಅಂತ. ನಾನಿನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಎಲ್ಲೋ ಇದೆಯಾ. ನಾನು ನಿನ್ನ ಗುರಿ ಇಟ್ಕೊಂಡು ಇವ್ರಿಗೆ ಬಂದಿಲ್ಲ ಕಟಾರಿ. ನೋಡು, ನಿಮ್ಗೂ ಬರೀ ಮಂದಿ ಜೀವ ತೆಗಿಯೋದಷ್ಟು ಗೊತ್ತೈತೆ, ಆದ್ರೆ ನನಗ ಮಂದಿ ಕಡೆಯಿಂದ ಜೀವ ಕೊಡಿಸೋದು ಗೊತ್ತೈತೆ. ನನ್ನ ಹಿಂದೆ ಜನ ಅದಾರ, ಹೂ ಅಂದ್ರೆ ಸಾಕು ಹುರಿದು ಮುಗ್ತಾರ. ನಿನ್ ಹಿಂದ ಯಾರದಾರ? ಅದೇ ನಿನ್ ಡಿಪಾರ್ಟ್ಮೆಂಟಿನ ಬೆರಳೆಣಿಕಷ್ಟು ಜನ. ಅಬ್ಬಬ್ಬ ಅಂದ್ರೆ ನಿಮ್ ಹೆಂಡ್ರು. ನಮ್ಮವರ್ನ ನೀವು ಹೊತ್ಕೊಂಡು ಹೋದ್ರೆ ನಿಮ್ ಹೆಂಡರ್ನ ನಾವು ಹೊತ್ಕೊಂಡು ಬರ್ತೀವಿ. ಅದೆಲ್ಲ ಬೇಡ ಕಟಾರಿ. ನಮ್ಮನ್ನ ನಂಬ್ಕೊಂಡಿರೋರ್ಗೆ ತೊಂದರೆ ಆಗ್ಬಾರ್ದು. ನಾನು ನಿಮ್ಮವ್ರ ಮೇಲೆ ಆಕ್ಷನ್ ತಗೊಳ್ಳೋದನ್ನ ಬಿಟ್ಬಿಟ್ಟಿದ್ದೀನಿ. ಇವನಿಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದಿದೆ. ಅವ್ರನ್ನ ಬಿಟ್ಟು ಕಳ್ಸು, ನಿಮ್ಮವ್ರನ್ನ ನಾನು ರಿಲೀಸ್ ಮಾಡ್ತೀನಿ. ಹಾಗಾರಿಲ್ಲ, ನಿನ್ ಭಾರಿ ಬೆರಿಕದೆ, ಶಾಣ ಅದೇ. ನನಗೂ ಈ ಗುದುಮುರುಗಿ ಸಾಕಾಗಿ ಹೋಗೈತೆ. ನೀನ್ ನನಗ ಅನುಕೂಲ ಮಾಡಿದ್ರೆ ನಿನಗೇನ್ ಬೇಕು ಹೇಳೋ, ನಾನ್ ಮಾಡ್ತೀನಿ. ಆತು, ಕರ್ಕೊಂಡು ಹೋಗು. ಅಪ್ಪಿ ಒಂದ್ ತಟಗ್ರಾಗ ತಪ್ತಲ್ಲೋ, ಅಗ್ರಿ ತಿದ್ದಿ ತಿಡಿ ಮಾಡಿಸ್ತಂಗದಾಳ. ನಿನ್ ಕ್ವಾಟೆಗ್ ಬಂದು ಶೀಲ ಸಮೇತ ವಾಪಸ್ ಹೋಗ್ತಿರೋ ಮೊದ್ಲೇ ಹೆಣ್ಮಗಳಿಕಿ. ಹಾಯ್ ಸಾರಿ ಐಮ್ ಲೇಟ್. ಇಟ್ಸ್ ಓಕೆ. ಬಿಸಿ ಇದೆಯೇನೋ? ಅದೆಲ್ಲ ಇರ್ಲಿ. ಏನ್ ಬರಕ್ ಕೇಳಿದ್ದು? ಎನಿಥಿಂಗ್ ಸ್ಪೆಷಲ್? ನಾನು ನಿನ್ನ ಮೀಟ್ ಮಾಡಿ ನನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೋತಾ ಇದ್ದೆ. ಆ ದಿನ ಇವತ್ ಬಂದಿದೆ, ಅದೇ ಸ್ಪೆಷಲ್. ಸರಿ ಹೇಳು. ಮೊದ್ಲಿಂದಾನು ನನ್ಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ. ನನಗೆ ಗೊತ್ತಿಲ್ಲದೆ ನಿನ್ನ ತುಂಬಾ ಗಾಢವಾಗಿ ಹಚ್ಕೊಂಡ್ಬಿಟ್ಟಿದೀನಿ. ನಿನ್ನ ನಗು, ಮಾತಿನ ವರ್ಸೆ, ಆ ಎದೆಗಾರಿಕೆ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ವಾರಂಟು ಬೇಡ, ನಿನ್ ಹೃದಯದ ಲಾಕಪ್ ಅಲ್ಲಿ ನನ್ನ ಬಂದಿಟ್ಕೊಳ್ಳೋ. ಲೈಫ್ ಟೈಮ್ ಅಲ್ಲೇ ಇದ್ಬಿಡ್ತೀನಿ. ಜಾಮೀನು ಕೇಳಲ್ಲ. ನಾನು ನಿನ್ನ ತುಂಬಾನೇ ಪ್ರೀತಿಸ್ತೀನಿ ಕಣೋ. ಐ ಲವ್ ಯು. ಐ ಲವ್ ಯು ಟು. ಶೃಂಗಾರ ಲೋಕದ ಮಧುಮಾಸ ಎಲ್ಲಿದೆ? ಸಿಂಗಾರ ಸಾರುತ್ತಾ ನನ್ನನ್ನು ಕರೆದಿದೆ. ನೂರಾರು ಭಾವದ ಮಧುಮಂಚ ಹಾಸಿದೆ. ಮಂದಾರ ಹೂವಿದು ನಿನಗೆಂದೇ ಅರಳಿದೆ. ಕೆಣಕಿರಲು ಕಣ್ಣೋಟ, ಬಯಕೆಗಳ ಉರುಳಾಟ, ಸೆಳೆದಿರಲು ಮೈ ಮಾಟ, ಹೃದಯದಲ್ಲಿ ಜೂಟಾಟ. ತಂಗಾಳಿ ತೀಳಲು ಬಿಸು ಮಾತು ತೇಲಿದೆ. ನಿನ್ನನ್ನು ಸೇರಲು ನನ್ನನ್ನು ಕೇಳಿದೆ. ಉನ್ಮತ್ತ ಭಾವದ ಸೆಲೆಯೊಂದು ಸುಳಿದಿದೆ. ಉನ್ಮಾದ ಮನಸ್ಸಿನ ಮುಸುಕಲ್ಲಿ ನರಳಿದೆ. ಕೆಣಕಿರಲು ಕಣ್ಣೋಟ, ಬಯಕೆಗಳ ಉರುಳಾಟ, ಸೆಳೆದಿರಲು ಮೈ ಮಾಟ, ಹೃದಯದಲ್ಲಿ ಜೂಟಾಟ.
ಹಾಲು ಹಾಲು ಹುಣ್ಣಿಮೆ ಎದೆಯಲ್ಲಿ ತಿಂಗಳು ಜಾರಿ ಜಾರಿ ಜೀಕಲು ನನ್ನೆದೆಯ ಬಾಗಿಲು ಹಾರಿ ಹಾರಿ ತೂರಲು ಯಾರಿನ್ನೂ ಕಾವಲು ನನಸಾಗದೆ ಕನಸೆಲ್ಲ ಕಣ್ಣಿಕೆ ಹಸನಾಗಬೇಕೆನ್ನು ಎಲ್ಲ ಕೋರಿಕೆ ತಡ ಮಾಡದೆ ಕೇಳೇನು ಬೇಡಿಕೆ ಒಂದಾಗುವ ಆಸೆಗಳು ನಿನ್ನೆ ಹೇಳೋ ಸರಸಕ್ಕೆ ಈ ಗೆಲ್ಲೋ ಆಟಕ್ಕೆ ದೂರ ದೂರ ಇದ್ದರೆ ಬೆಚ್ಚುಗೆಯು ಸಾಲದು ತೀರ ತೀರ ಹತ್ತಿರ ಅಪ್ಪುಗೆಯ ಪಾಲದು ದಾರಿ ದಾರಿ ನಿನ್ನನು ಕಾಯುತ್ತ ಕೂರಲು ಸಾರಿ ಸಾರಿ ಬಂದೆನು ಸಿಹಿ ಮುತ್ತು ನೀಡಲು ಹಿತವಾಗಿದೆ ಮೈ ಮನಸ್ಸಲ್ಲಿ ಏತಕೋ ತೋಳನ್ನು ಬಳಸುತ್ತಲೇ ನನ್ನ ಸೇರಿಕೋ ಸುಖವಾಗಿದೆ ಮತ್ತೊಮ್ಮೆ ಕೇಳಿಕೋ ಹಸಿಯಾದ ಮೈಯನು ಬಿಗಿಯಾಗಿ ತಬ್ಬಿಕೋ ಕಣ್ಣು ಮುಚ್ಚಿಕೋ ಶೃಂಗಾರ ಲೋಕದ ಮಧುಮಾಸ ಎಲ್ಲಿದೆ ಸಿಂಗಾರ ಸಾರುತ್ತಾ ನನ್ನನ್ನು ಕರೆದಿದೆ ಉನ್ಮತ್ತ ಭಾವದ ಸೆಲೆಯೊಂದು ಸುಳಿದಿದೆ ಉನ್ಮಾದ ಮನಸ್ಸಿನ ಮುಸುಕಲ್ಲೇ ನರಳಿದೆ ಕೆಣಕಿರಲು ಕಣ್ಣೋಟ ಬಯಕೆಗಳ ಉರುಳಾಟ ಸೆಳೆದಿರಲು ಮಾಟ ಹೃದಯದಲ್ಲಿ ಜೂಟಾಟ ನವ್ಯ ಹೇ ನವ್ಯ ಹೇ ಯಾವಾಗ ಬಂದೆ ನಾನ್ ಬಂದ್ ತುಂಬಾ ಹೊತ್ತಾಯ್ತು ಏನೋ ಡೀಪಾಗಿ ಆಲೋಚನೆ ಮಾಡ್ತಿದ್ದೆ ಅಲ್ಲ ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನೆ ಇದ್ದೆ ಏನೋ ಇಂಪಾರ್ಟೆಂಟ್ ವಿಷಯ ಅಂದೆ ಏನದು ಅದಕ್ಕಿಂತ ಮುಂಚೆ ಒಂದ್ ಮಾತು ತಪ್ಪು ತಿಳ್ಕೊಬಾರ್ದು ಇಲ್ಲ ಬೇಜಾರು ಮಾಡ್ಕೋಬಾರ್ದು ಇಲ್ಲ ಹೇಳು ನವ್ಯ ಅವತ್ತು ನೀನ್ ಸ್ಟೂಡೆಂಟ್ ಆಗಿದ್ದಾಗ್ಲೇ ಕಠಾರಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದೆ ನಿನ್ ಗಟ್ಸು ನನ್ ಮೇಲೆ ಪರಿಣಾಮ ಬೀರಿತ್ತು ನೀನು ನನ್ನ ದೃಷ್ಟಿಲಿ ರಿಯಲ್ ಹೀರೋ ಆಗ್ಬಿಟ್ಟೆ ಅದಾದ್ಮೇಲೆ ಈ ಸಿಟಿಗೆ ನೀನ್ ACP ಆಗಿ ಬಂದೆ ಆ ಕಠಾರಿನ ಬಡ್ದೇ ಬಿಡ್ತೀಯಾ ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತೀಯಾ ಅಂತ ನಾನ್ ಏನೇನೋ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೆ ಆದ್ರೆ ನೀನ್ ಮಾಡ್ತಿರೋದ್ ಏನು ಹಾಳಾಗ್ ಹೋಗಿರೋ ಕಾನೂನು ಸುವ್ಯವಸ್ಥೆ ಸರಿಪಡಿಸೋ ಒಂದು ಸಣ್ಣ ಪ್ರಯತ್ನನೂ ಮಾಡ್ದೆ ಅವ್ನ್ ಮಾಡ್ತಿರೋ ಅನ್ಯಾಯ ದೌರ್ಜನ್ಯಗಳನ್ನ ಕೈ ಕಟ್ಕೊಂಡು ಸುಮ್ನೆ ನೋಡ್ತಾ ಇದ್ಯಾ ನಾನ್ ಕೈ ಕಟ್ಕೊಂಡು ನೋಡ್ತಾ ಇಲ್ಲ ಕಣ್ಣಿಟ್ಕೊಂಡು ಕಾಯ್ತಿದ್ದೀನಿ ಜನ ನಿನ್ ಕಾಲರ್ ಹಿಡ್ದು ಕೇಳೋ ಟೈಮ್ಗೋಸ್ಕರನಾ ಒಬ್ಬ ACP ಹೆಂಡತಿನ ಎತ್ಕೊಂಡ್ ಹೋಗಿ ಒತ್ತೆ ಒಳಗೆ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾದ ತಕ್ಷಣನೇ ಅವನ್ನ ಸುಟ್ ಹಾಕೋದ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರ ಕಡೆಯವ್ರನ್ನೇ ಬಿಟ್ಟು ಕೂತಿದ್ಯಲ್ಲ ನೀನ್ ಮಾಡ್ತಿರೋದ್ ಸರಿನಾ ನಿನಗಿವೆಲ್ಲ ಅರ್ಥ ಆಗಲ್ಲ ಜನಕ್ಕೆ ಅರ್ಥ ಆಗಿದೆ ಏನಂತ ನೀನ್ ಅವನ್ ಏಜೆಂಟ್ ಅಂತ ನವ್ಯ ಇದು ಜನರ ಆಡ್ತಿರೋ ಮಾತು ನನ್ನ ಧ್ವನಿ ಕೇಳ್ತಿದ್ಯಾ ಅಷ್ಟೇ ನೀನು ವಜ್ರನೇ ಹೊರಗ್ ಹಚ್ಚಿ ನೋಡೋ ಅನುಮಾನ ನನಗಿಲ್ಲ ನಿನ್ ಮೇಲ್ ಕಸ ಕಡ್ಡಿ ಬಿದ್ದು ನೀನನ್ ಮುಚ್ಚಾಕೋದಕ್ಕೆ ನೀನೇ ಯಾಕೆ ಆಸ್ಪದ ಕೊಡ್ತಿದ್ಯಾ ನನ್ಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ ಥ್ಯಾಂಕ್ಸ್ ಡೋಂಟ್ ಆ ನಂಬಿಕೆ ನಾನು ಖಂಡಿತ ಉಳಿಸ್ಕೋತೀನಿ ನನ್ನನ್ನ ವಿಮರ್ಶೆ ಮಾಡಿ ನನ್ನ ಸರಿ ತಪ್ಪುಗಳನ್ನ ಇಷ್ಟು ನಿಷ್ಠುರವಾಗಿ ಹೇಳೋ ಒಬ್ಳು ಸ್ನೇಹಿತೆ ನನ್ನ ಜೊತೆಲೇ ಇದ್ದಾಳೆ ಅಂದ್ರೆ ಅದ್ ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು ಜೀವನ ಪೂರ್ತಿ ಜೊತೆಗಿರೋ ಅದೃಷ್ಟ ಒದಗಿಸ್ಕೊಟ್ಬಿಡು ಪ್ಲೀಸ್ ವಿಮರ್ಶಕಿಯಾಗಿ ಸ್ನೇಹಿತೆಯಾಗಿ ಹಿತೈಷಿಯಾಗಿ ನಿನ್ ಜೊತೆ ಇರ್ತೀನಿ ನಾನ್ ನಿನ್ನ ನನಗಿಂತ ಜಾಸ್ತಿ ಪ್ರೀತಿಸ್ತೀನಿ ಕಣೋ ನಡಿ ಹೋಗೋಣ ಎಲ್ಲಿಗೆ ಬಾ ಹೇಳ್ತೀನಿ ಕುತ್ಕೋ ನವ್ಯ ಬರ್ತೀನಿ ಮೀರಾ ನವ್ಯ ಬಂದಿದ್ದಾಳೆ ಹಾಯ್ ನವ್ಯ ಹಾಯ್ ಮೀರಾ ಹೇಗಿದ್ಯಾ ಚೆನ್ನಾಗಿದ್ದೀನಿ ಕಮ್ ಏನೊಂಥರ ಇದ್ಯಾ ನೀನು ಏನಾಯ್ತು
ಅವ್ನ್ ನೋಡಿದ್ರೆ ಮೀರಾ ನವ್ಯ ಬಂದ್ಲು ಅಂತ ಸೀರಿಯಸ್ ಆಗಿ ಹೇಳ್ದ. ನವ್ಯ, ಏನ್ ವಿಷಯ? ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು? ವಿಘ್ನೇಶ್, ಬೇಗ ಬಾರೋ, ಇವಳಂತೂ ಏನು ಬಾಯ್ ಬಿಡ್ತಾ ಇಲ್ಲ. ಏನು? ನವ್ಯ ನನಗಿವತ್ತು ಪ್ರಪೋಸ್ ಮಾಡಿದ್ಲು. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನವ್ಯ, ನಾನು ಮೀರಾ ಚಿಕ್ಕ ವಯಸ್ಸಿಂದ ಕೂಡಿ ಆಡಿ ಬೆಳೆದವರು. ನನ್ನ ಮನ್ಸಲ್ಲಿ ಇವಳನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಒಂದ್ ವೇಳೆ ನಿನ್ ಮನ್ಸಲ್ಲಿ ಉಳಿಯೋ ತರ ನಾನು ನಡ್ಕೊಂಡಿದ್ರೆ ನನಗೆ ಕ್ಷಮಿಸ್ಬಿಡು. ಅಪ್ಪ, ಅಮ್ಮ, ನಾನು, ಮೀರಾ, ಇದೇ ನಮ್ಮ ಪುಟ್ಟ ಪ್ರಪಂಚ. 20 ವರ್ಷಗಳಿಂದ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಮೀರಾ ತನ್ನ ತಂದೆ ತಾಯಿ ಜೊತೆ ಅವಳು ಕಾಲು ಕಳ್ಕೊಂಡ್ಳು. ಅವತ್ತಿನಿಂದ ಇವತ್ತಿನವರೆಗೂ ಅವಳಿಗೆ ಸ್ವಲ್ಪನೂ ನೋವಾಗ್ದಂಗೆ ಬಹಳ ಜೋಪಾನವಾಗಿ ನೋಡ್ಕೊಂಡ್ ಬಂದಿದ್ದೀವಿ. ನನ್ನ ಮೀರಾ ನಡುವೆ ಇರೋ ಸಂಬಂಧ ಕೇವಲ ಅಟ್ರಾಕ್ಷನ್ ಅಲ್ಲ, ಇನ್ಫ್ಯಾಕ್ಸಿಯೇಷನ್ ಅಲ್ಲ. ನಮ್ಮಿಬ್ಬರ ಅಟ್ಯಾಚ್ಮೆಂಟ್ ಅಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಬೆಟ್ಟದಷ್ಟು ಬೆಳೆ ನಿಂತಿರೋ ಪ್ರೀತಿ. ಇವಳು ನನ್ನ ಪಾಲಿಗೆ ಬರೀ ಮೀರಾ ಅಲ್ಲ, ಶಿ ಇಸ್ ಮೈ ಲೈಫ್. ಇದನ್ನ ನಾನು ನಿನಗೆ ಅಲ್ಲೇ ಹೇಳ್ಬೋದಿತ್ತು. ಆದ್ರೆ ನಾನು ವೈಯಕ್ತಿಕವಾಗಿ ತಗೊಳ್ಳೋ ಪ್ರತಿಯೊಂದು ನಿರ್ಧಾರಕ್ಕೂ ನನ್ನ ಫ್ಯಾಮಿಲಿ ನನ್ನ ಜೊತೆಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಐ ಆಮ್ ಸಾರಿ ನವ್ಯ. ನಾವು ತುಂಬಾ ಪ್ರೀತಿಸೋರು ನಮಗ್ ಸಿಗ್ಲಿ ಅಂತ ಮನ್ಸ್ ಆಸೆ ಪಡುತ್ತೆ. ಆದ್ರೆ ಅದನ್ನ ಪಡೆಯೋದಕ್ಕೆ ಅದೃಷ್ಟ ಇರ್ಬೇಕು. ಯು ಆರ್ ಸೋ ಲಕ್ಕಿ. ನಿಂಗೆ ನಿನ್ನ ತುಂಬಾ ಪ್ರೀತಿಸೋ ಹುಡುಗ ಸಿಕ್ಕಿದ್ದಾನೆ. ಆಲ್ ದಿ ಬೆಸ್ಟ್. ಬಾಯ್. ಬರ್ತೀನಿ ಆಂಟಿ. ನೀನು ನವ್ಯ ಕ್ಲೋಸ್ ಆಗಿ ಮೂವ್ ಮಾಡಿದಾಗ್ಲೆಲ್ಲ ನನ್ನ ಮನ್ಸಲ್ಲೆಲ್ಲೋ ಒಂದ್ ಕಡೆ ತಳಮಳ ಆಗ್ತಿತ್ತು, ಮೀರಾ ಗತಿ ಏನಾಗುತ್ತೋ ಅಂತ. ಸದ್ಯ ಹಾಗಾಗ್ಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ನಿನ್ನ ಕೇಳ್ಬೇಕು ಅಂತ ಅನ್ಕೊಂಡ್ರು ಕೇಳೋಕ್ಕಾಗದೆ ಸುಮ್ಮನಾಗ್ಬಿಡ್ತಿದ್ವಿ. ಆದ್ರೆ ನಿನ್ ವಿಷಯದಲ್ಲಿ ನಾವ್ ಕೇಳ್ದೆ ಇದ್ರೆ ತುಂಬಾ ಒಳ್ಳೇದಾಯ್ತು. ನಾವ್ ನಿನ್ ಮೇಲೆ ಇಟ್ಟಿದ್ ನಂಬಿಕೆನ ನೀನ್ ಉಳಿಸ್ಕೊಂಡ್ಬಿಟ್ಟೆ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಹೋಲು ಮೆಸಿರೆ ಹೊಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತಾ ಆಣೆಯ ಮಾಡುವೆ ನಿನಗಿದು ಹೃದಯದ ಶುಭಗೆ ತ್ವಂ ಜೀವ ಶರದ ಶತಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದ ಶತಂ.
ಮೀರಾ ನಾ ಹೊರಡ್ತೀನಿ ಕಣೆ, ಲೇಟ್ ಆಯ್ತು. ಎಲ್ಲಿಗೂ ಹೋಗಿಲ್ಲ. ಸರ್ ಈ ಡಾಕ್ಟರ್ ಕಾಲ್ ಇದೆ ಸರ್. ನಾಳೆ ಹೋಗು. ನೀ ಹೇಳು ಮೀರಾ. ಇಲ್ಲ ಏ ವಿಘ್ನೇಶ್, ಹೌದಮ್ಮ, ಸ್ವಲ್ಪ ಹೊತ್ತಿದ್ದು ಹೋಗು. ಹೆಡ್ ಕ್ವಾರ್ಟರ್ ನಿಂದ ಬಂದಿರೋ ಮೆಸೇಜ್ ಪ್ರಕಾರ ಟೆರರಿಸ್ಟು ಹುಬ್ಳಿಲೇ ತಲೆ ಮತ್ಕೊಂಡಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬನ ಅರೆಸ್ಟ್ ಮಾಡಿದೀವಿ ಸರ್. ಆದ್ರೆ ಅವನು ಯಾವ ಟ್ರೀಟ್ಮೆಂಟ್ಗೂ ಬಾಯ್ ಬಿಡ್ತಾ ಇಲ್ಲ ಸರ್. ಬಂದೆ. ಗೆಟ್ ರೆಡಿ. ಎಸ್ ಸರ್. ಈಗ ತಾನೇ ಮದ್ವೆ ಮುಗಿಸ್ಕೊಂಡು ಮನೆಗ್ ಬರ್ತಾ ಇದೀವಿ, ಈಗ್ಲೇ ಎಲ್ಲಿಗೋ ಹೊರಟೆ ನೀನು? ಮುಖ್ಯವಾದ ಕೆಲಸ ಐತೆ ಅಮ್ಮ, ನಾನು ಹೋಗ್ಲೇಬೇಕು. ಏಯ್, ಇವತ್ತಿನ ದಿನ ಎಂತ ಕೆಲಸನಾ? ಅಪ್ಪ, ನಾನು ಹೋಗ್ಬೇಕು. ಸರ್ ಅವನಿಗೆ ಎಲ್ಲಾ ತರದ ಟ್ರೀಟ್ಮೆಂಟ್ ಕೊಟ್ಟಾಯ್ತು, ಆದ್ರೂ ಅವ್ನು ಬಾಯ್ ಬಿಡ್ತಾ ಇಲ್ಲ ಸರ್. ಹಿ ಇಸ್ ಎ ಹಾರ್ಡ್ ಕೋರ್ ಟೆರರಿಸ್ಟ್. ಸ್ಟೇ ಬ್ಯಾಕ್. ಎಲ್ಲಿದ್ದಾರೆ ಹೇಳೋ? Guys, let's go. कितने लोगों को मारते हैं तुम लोग? 8-10 आदमी मिलके हमारा एक आदमी को मार सकता है, और यहाँ का हजारों लोगों को मारने के लिए हमारा एक आदमी काफी है। CST 10 ताज 32 घुस के मारा ना, पूरा हिंदुस्तान को 2 दिन तक हिला के रख दिए थे। कुछ उखाड़ सका? और हमारा एक आदमी आज भी तुम्हारी जेल में सुकून से जी रहा है। हम जिहादी मौत से नहीं डरेंगे, लेकिन मरते दम तक डर डर के जीते हो। सीने पे हाथ रख के बोल साले, तेरे बच्चे बीवी का तो छोड़, तेरी माँ की भी डर नहीं है क्या? जननी जन्मभूमि भारत माता, ये सिर्फ हम बोल सकते हैं। अमेरिका माता, पाकिस्तान माता कभी सुना है? हम यहाँ पे लोगों को मजहब से नहीं, इंसानियत से पहचानते हैं। और जो लोग इंसानियत की खून की होली का जश्न मनाते हैं ना, उनको अल्लाह के बंदे नहीं, शैतान के संतान बुलाते हैं। अल्लाह अकबर! वंदे मातरम, वंदे मातरम, वंदे मातरम, वंदे मातरम, वंदे मातरम।
ಮಾತರಂ ವಂದೇ 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 ಮಾತರಂ. ಬೆಂಕಿ ಇತ್ತು ಅವನ ಕಣ್ಣಾಗ. ಮೊದಲನೇ ಸಲ ನೋಡಿದಾಗ ನನಗನಿಸಿತ್ತು ಅದ್ರಾಟ ಗಡಿಯಾಗಿದ್ರೆ ಎಷ್ಟೊತ್ತಿಗೆ ಅವ ಊರು ಬಿಡಬೇಕಾಗಿತ್ತು. ಹೆಂಗ್ ಹೊಡೆದಾಗ್ತಾ ನೋಡಿದಿಲ್ಲ, ಒಂದ್ ತಟಕನ ಜೀವದ ಕಬರಿತ್ತ ಅವನಿಗೆ. ನಾನು ಹಂಗೆ ಇದ್ದೆ. ಊರು ತುಂಬಾ ಎಲ್ಲಿ ನೋಡಿದ್ರು ನಂದ ಗದ್ದಲ, ನಂದ ಸುದ್ದಿ, ನಂದ ದಾಂದ್ರೆ. ಸಾವಿರ ಕೂಗು ಕೇಳಿಸ್ತಿರ್ಲಿಲ್ಲ. ಇವ ಬಂದ ಉಸಿರು ಬಿಟ್ರು ಕೇಳಿಸುವಷ್ಟು ನಿಶ್ಶಬ್ದ ಮಾಡ್ಬಿಟ್ಟ. ಅಧಿಕಾರ ಐತಿ ಅಂತ ಸರ್ವಾಧಿಕಾರಿ ಆಗೋಕ್ ಹೊಂಟಾನ. ಸುಮ್ನಿದ್ರೆ ನಮಗ್ ಗುಳಿಗಾಲ ಇಲ್ಲ. ಚಮೇಲೆ ಹೇಳಪ್ಪಿ. MLA ಚನ್ನಬಸಪ್ಪನ್ ಜೋಡಿ ಮಾತಾಡು. ಪ್ರಾಣ ಬಿಡ್ತಾನ ಇಲ್ಲ ರಾಜಕಾರಣ ಬಿಡ್ತಾನ ತಿಳ್ಕೊ. ಆದಷ್ಟು ಲಘುನ ಉಪಚುನಾವಣೆ ನಡಿಬೇಕು. ಪಕ್ಷೇತರ ಅಭ್ಯರ್ಥಿಯಾಗಿ ನನ್ ತಮ್ಮ ಗೆದ್ದು ಬರ್ಬೇಕು. ಮುಂದೈತಿ ಮಾರಿ ಹಬ್ಬ. ಅಬ್ಬಬ್ಬಬ್ಬಬ್ಬಬ್ಬ ನನ್ನ ಬಂಗಾರ, ನಿನಗ ಸಿಂಹದಷ್ಟು ಶಕ್ತಿನೂ ಐತಿ, ನರಿ ಅಂತ ಬುದ್ಧಿನೂ ಐತಿ. ನಿನ್ ತಮ್ಮ ಪಿಟ್ಟ MLA ಆಗ್ಬಿಟ್ಟ. ಆ ವಿಘ್ನೇಶನ ಮನಸಾಕ ಸರಿಯಾದ ದಾರಿನ ಕಂಡು ಹಿಡಿದೆ. ಇದ ಖುಷಾಗ ನಡೀಲಿ ಹಾಡು ಕುಣಿತ. ಸಾಹೇಬ್ರ, ಕಠಾರಿ ತನ್ನ ತಮ್ಮನ್ನ ಎಲೆಕ್ಷನ್ಗೆ ನಿಲ್ಸಾಕತ್ತ. ಈಗಾಗಲೇ ಅವನ ಹಾವಳಿಗೆ ಇಡೀ ಊರ್ ಜನನ ಎದಿ ಒಡ್ಕೊಂಡು ಕುಂತೈತಿ. ಅಂಥದ್ರಾಗ ಅವನ ಕೈಗೆ ಅಧಿಕಾರ ಸಿಕ್ತು ಅಂದ್ರ ಇಡೀ ಊರಿಗೂರ ಸ್ಮಶಾನ ಆಗಿಬಿಡತ್ತ. ಸಾಹೇಬ್ರ, ನೀವು ಡ್ಯೂಟಿಗೆ ಜಾಯಿನ್ ಆದಾಗಿಂದ ನಾನು ನೋಡಾಕತ್ತೀನಿ. ಊರಾಗ ಏನ ನಡೆದ್ರು ಅದಕ್ಕೂ ನಿಮಗೆ ಏನು ಸಂಬಂಧ ಇಲ್ಲ ಅಂತ ಸುಮ್ಮನೆ ಕುಂತು ಬಿಟ್ಟಿರಲ್ಲ. ಊರ್ ಜನ ನಿಮ್ಮ ಮ್ಯಾಲ ಬಹಳ ನಂಬಿಕೆ ಇಟ್ಕೊಂಡಾರ. ಈಗ ಅದ ಜನ ನಿಮ್ಮನ್ನ ಅನುಮಾನದಿಂದ ನೋಡುವಂಗಾಗೈತಿ. ಸಾಹೇಬ್ರ, ಇಲ್ಲಿ ತನಕ ನೀವು ತಾಳ್ಮೆಯಿಂದ ಸುಮ್ಮನಿರ್ದನ್ನು ಕಂಡು ಇಷ್ಟರಾಗ ನೀವು ಏನಾರ ಮಾಡೇ ಮಾಡ್ತೀರಿ, ಆ ಕಠಾರಿ ಒಂದು ಗತಿ ಕಾಣಿಸ್ತೀರಿ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರ ನನ್ನ ನಂಬಿಕೆ ಖುಷಿಯಾಗಿ ಬಿಡ್ತೀರಿ ಸಾಹೇಬ್ರ. ಆ ಹೊಲಸು ಮನುಷ್ಯ ಕಠಾರಿ ಕೊಡೋ ಪಾರ್ಟಿಗೆ ನೀವು ಹೋಗೋದನ್ನು ತಿಳಿದು ಇಡೀ ಊರ್ ಜನ ನಿಮ್ಮ ಬಗ್ಗೆ ಆಡ್ಕೊಂಡು ನಗಾಕತ್ತೈತಿ ಸಾಹೇಬ್ರ. ನಾಮಿನೇಷನ್ ಡೇಟ್ ಯಾವತ್ತು? ನವೆಂಬರ್ 19 ರೀ ಸರ್. ಅವ್ನ ನಾಮಾವಶೇಷನ ಅಳಿಸೋ ಸಂಚು ಮಾಡಿದ್ದೀನಿ. ಈ ನಾಮಿನೇಷನ್ ಮಾಡಕ್ ಬಿಟ್ಬಿಡ್ತೀನ. ಸ್ವಲ್ಪ ಹಿಂಗ್ಯಾಕೆ ಆಗಿದೆ, ಸೀರೆಗೆ ಬರಗಾಲ ಯಾಕಾಗಿ ಬಂದಿದೆ, ಕರೆದಂತೆ ಬಳೆಸತ್ತು ಕಲ್ಲಾಗಿ ಕೇಳಿದೆ, ಕರಿಬೇವಿನಂತ ಕಣ್ಣು ಸುಳ್ಳೇಕೆ ಹೇಳಿದೆ, ಬಿಟ್ಟು ಬಿಡಲೇನೆ ನಾನು ನಿಯತ್ತಾಗಿರೋದನ್ನ ನಾನು ನಾನೇನಾ ಇಲ್ಲ ನಾ ಬೇರೆಯೋನ, ನಾನು ಹಿಂಗೆ ನಿನ ಕಂಡು ಹಾಳಾಗೋದ್ನ.
ಇರಲಾರೆ ನೋಡಿ ನಾ ಬಿಡಲಾರೆ ನೋಡ್ದೇನು ಇರಲಾರೆ ನೀನು ಸಿಕ್ಕ ಮ್ಯಾಲೆ ಮೈಂಡು ಬಂದಾಗೋಗಿದೆ ನಾವಿಲ್ಲನ್ನಾದ್ರೂ ಯಾಕೆ ಹಿಂಗಾಗೋಗಿದೆ ಕೆಂಡಾದ ಮಳೆಯಲ್ಲಿ ನೆಗಡಿ ಬಂತು ನಿನ ಕಂಡು ನೀನು ಹಿಂಗೆ ಇಲ್ಲ ನೀ ಹೆಂಗೆಂಗೋನ ನಾನು ನಿನ್ನ ನಂಬ್ಕೊಂಡು ತಪ್ಪು ಮಾಡ್ಬಿಟ್ನ Hey boy, would you wanna be mine? 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 ಕುಣಿದು ದಣಿದೆ ನೀನು ಬೇಗ ಎಳನೀರು ಕುಡಿದ ಗುಂಗಲಿ ಕೇಳುವೆ ನಾನು ಯಾವ್ದು ನಿನ್ನೂರು ನಾನು ಸ್ವಲ್ಪ ಕೆಟ್ಟವನಂತ ಹೇಳ್ತಾರ ಯಾರು ಕರ್ಸು ನಿನ್ನ ಕಡೆಯವರಿದ್ರೆ ದೊಡ್ಡವ್ರು ಯಾರಾದ್ರು ಗಡಿಬಿಡಿಯಲ್ಲಿ ಕಟ್ಟುವೆ ಕಂಕಣ ತಡ ಮಾಡದೆ ಹಿಂದೇನೆ ಸರ 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 ಅಪ್ಪುವೆ ನಿನ್ನನು ಪೊಲೀಸರ ಮುಂದೆನೆ ನಾ ಹುಡುಗ ನೀ ಹುಡುಗಿ ಇನ್ನೇನೋ ತೊಂದರೆ ಇಬ್ರು ನೆಟ್ಟಿಗಿಲ್ಲ ಸೂಪರ್ ಜೋಡಿ ನಮ್ಮದೇನೆ ನೀನು ಬೇರೆ ನಾ ಇಲ್ಲ ನಿನ್ನ ಓಳೆನಾ ನಾನು ಬೇರೆ ನಾ ಇಲ್ಲ ನಾ ನಿನ್ನ ಊರೇನಾ ನಾನು ನಿನ್ನ ನಂಬಿಕೊಂಡು ತಪ್ಪು ಮಾಡ್ಬಿಟ್ನ ನಾನು ನಿನ್ನ ಕಟ್ಕೊಂಡು ಹಾಳಾಗೋನ Hey boy, would you wanna be mine? 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 ಶ್ವೇತಾ, ರಾತ್ರಿ 11 ಗಂಟೆ, ಹುಣ್ಕಲ್ಕೆರೆ ಪಾರ್ಕ್. ACP ಏನ್ ನೈಟ್ ರೌಂಡ್ಸಾ? ಬಾ ನೀನು ಒಂದ್ ರೌಂಡ್ ಹಾಕು. ಗುಂಡಾಗ್ತಿದ್ದೆ ನೀನೇನು ಅಂಜಕೋಬೇಡಪ್ಪ. ನಾನು ಎಲೆಕ್ಷನ್ ನಿಂದಾಕತ್ತೀನಿ. ಇನ್ನು ಮುಂದ ನಾನೇ ಇಲ್ಲಿನ MLA. ನಾನ್ MLA ಆದ್ಮೇಲೆ ನನ್ ಸೆಕ್ಯೂರಿಟಿಗೆ ನೀನೇ ಬರ್ಬೇಕು. ಆವಾಗ ನೀನ್ ನನ್ನ ನೋಡ್ದಾಗ್ಲೆಲ್ಲ ನನಗ್ ಸೆಲ್ಯೂಟ್ ಹೊಡ್ಕೊಂತ ಇರ್ಬೇಕು. ಎಲ್ಲಿ ಬಡಿ ಬಡಿ ಬಡಿ, ಒಂದೇ ಒಂದ್ಸಲಿ ಹೊಡಿ, ಬಡಿ ಬಡಿಯಾ. ನನ್ನ ಮಗನೇ MLA ಆಗ್ತ್ಯಾ? MLA ಇಲ್ಲಿವರೆಗೂ ಕಬ್ಬಣ ಕಾಯಿಸಿಟ್ಕೊಂಡಿದ್ದು ಇವತ್ತಿಡಕ್ಕೆ ಬರೇ ಇಲ್ ಬರೇ ಇಟ್ರೆ ಬಿಸಿ ನಿಮ್ ಅಣ್ಣಂಗ್ ಮುಟ್ಟುತ್ತೆ. ಬಾರಲೇ ACP ಎಲ್ಲಿ ಕರ್ಕೊಂಡು ಹೋಗ್ಕತ್ತಿದ್ದಿ? ಬಿಟ್ಬಿಡು. ಬೇಡ ACP, ತಪ್ಪು ಮಾಡಕತ್ತಿದಿ.
ಒಂದ್ಸಲ ನನ್ ಮೇಲೆ ಕೈ ಮಾಡಿದ್ದಕ್ಕ ಮತ್ತೆ ಸತ್ ಹುಟ್ ಬಂದಿದಿ. ನಮ್ಮ ಅಣ್ಣನ ಕಣ್ಣು ಕೆಂಪಾದ್ರ ನೀವು ತಿನ್ನೋ ಅನ್ನ ಸಹಿತ ರಕ್ತ ಸಿಕ್ತಾ ಆಗ್ತೈತಿ. ಇನ್ನ ಟೈಮ್ ಐತಿ, ಬಿಟ್ಬಿಡು. ನಮ್ಮ ಅಣ್ಣನಿಗೆ ಸಮಾಧಾನ ನಾನ್ ಹೇಳ್ತೀನಿ. ಸಮಾಧಾನ ಮಾಡ್ಕೊಳಕ್ಕೆ ಮಾಡ್ಸಕ್ಕೆ ಇನ್ನು ತುಂಬಾ ಟೈಮ್ ಇದೆ. ಏನಕ್ಕೆ ಆತರ ಪಡ್ತೀಯ? ಜನನಾಯಕ ಆಗಕ್ ಹೊರಟಿದ್ಯಾ? ಜೈಲ್ವಾಸ ಬೇಡ ಅಂದ್ರೆ ಹೇಗೆ? ಹೇ ಉಚ್ಕೊಟ್ಟಿ, ನಾವು ತಲೆ ಉಳಿಸ್ದಷ್ಟು ನೀನ್ ಬುಲೆಟ್ ಹಾರಿಸಿಲ್ಲ. ನೀನೇನೇ ತಿಪ್ಪರ್ಲಾಗ ಹೊಡೆದ್ರು ನಮ್ಮನ್ನ ಅಲಗಾಡ್ಸಕ್ ಆಗುದಿಲ್ಲ. ಏನು ಮಾಡ್ಲಾರ್ದನ ಅಲ್ಲಾಡಕತ್ತಲೇ ತಮ್ಮ, ಸುಮ್ನೆ ನಿಂದ್ರಲೇ. ಏಸಿಬೆ ದಂಗೆ ಮಾಡ್ಸಿದ್ದು, ಕಳ್ಬಟ್ ಇಳಿಸಿದ್ದು, ಬಳವಿ ಸುಡ್ಸಿದ್ದು, ಭಯ ಹುಡ್ಸಿದ್ದು, ಎಸ್ಐನ ಕೊಲ್ಸಿದ್ದು ಎಲ್ಲ ಬಿಟ್ಟು ಬರೀ ಒಂದು ಕೇಸ್ಯಾಗ ನನ್ನ ತಮ್ಮನ ಒಳಗಾಗಿದ್ದಿಲ್ಲ. ತಲಿಗಿಲಿ ಕೆಟ್ಟೈತನು ನನಗ. ಗೊತ್ತಾತು. ಆವತ್ತು ನೀನು ನಮ್ ಸುದ್ದಿಗೆ ನೀವ್ ಬರಬೇಡಿ, ನಿಮ್ ಸುದ್ದಿಗೆ ನಾವ್ ಬರೋದಿಲ್ಲ ಅಂತ ಬೆಣ್ಯಾಣ ಕೂದಲ ತೆಗೆದಂಗ್ ಹೇಳ್ದಾಗ ನನಗ ಅನುಮಾನ ಬಂದಿತ್ತು. ನೀನ್ ರಾಜಿಯಾಗಕ್ ಬಂದಿಲ್ಲ, ಬ್ಯಾರೆ ಏನೋ ಬಾಜಿ ಹೂಡಕ್ ಬಂದಿದೀ ಅಂತ. ಹಂಗಾತು. ಆವತ್ತು ನಿನ್ ಮಾತಿಗೆ ನಾನ್ ಮರ್ಯಾದೆ ಕೊಟ್ಟಿನಿ. ಇವತ್ತು ಕೋರ್ಟಲ್ಲಿ ಫೈನ್ ಕಟ್ಟು. ಏನೋ ಕೂಸು ಅಳಾಕತ್ತೈತಿ ಅಂತ ಹೆಗಲ್ ಮೇಲೆ ಎತ್ಕೊಂಡ್ರೆ ಕಿವಿಯಾಗ ಉಚ್ಚಿ ಹೊಯ್ದು ಕಿಲ ಕಿಲ ಅಂತ ನಗಾಕತ್ತೀವಿ. ಹೊಡಿಬೇಕು, ರಮಿಸ್ಬೇಕು, ತಿಳಿವಲ್. ಬಿಟ್ಬಿಡು. ಬಿಡ್ತೀನಿ ಕಟ್ಟಾರಿ, ಬಿಡ್ತೀನಿ. ಕೋರ್ಟಲ್ಲಿ ಫೈನ್ ಕಟ್ಟಿ ರಸೀದಿ ತಗೊಂಬ, ಬಿಡ್ತೀನಿ. ನೋಡು, ಒಂದ್ಸಲ ನನ್ ತಮ್ಮ MLA ಆದ್ನಂದ್ರ ಈ ತಾರಾ ತೆಗಿಡಿ ಬಾರ ಬಾಂಧಗಡದಂದ ಎಲ್ಲ ಬಿಟ್ಬಿಟ್ಟು ವಿಧಾನಸೌಧ ಆತು ನಾವಾತು. ಯಾಕೆ ಹುಬ್ಳಿ ಹೊಲ್ಸ್ ಮಾಡಿದ್ ಸಾಲಿಲ್ವಾ? ಏಯ್, ಆಟ ಆಡ್ಬೇಡ. ಅಯ್ಯೋ, ನಿನ್ ಡಿಪಾರ್ಟ್ಮೆಂಟ್ ಅವ್ರ ಮನೆಯವ್ರನ್ನ ಹೊತ್ಕೊಂಡೋಗಿ ಹೆಂಗಸರಾಟ ನೀನ್ ಶುರು ಮಾಡಿದ್ಯಾ. ಅಸಲಿ ಗಂಡಸರಾಟ ಏನು ಅಂತ ನಾನ್ ತೋರಿಸ್ತೇನೆ. ಔಟ್. ಎಲ್ಲೇ ಮಾಡಿದ್ರು ದಂಡ ಅಷ್ಟ ಹೌದಲ್ಲ? GM ಕಟಾರಿ ಸಹೋದರನಾದ ಪಿಟ್ಟ ಸಾರ್ವಜನಿಕ ಸ್ಥಳದಲ್ಲಿ ವ್ಯಭಿಚಾರ ಮಾಡಿರುವುದರಿಂದ ಉಪಚುನಾವಣೆಯಲ್ಲಿ ಪಿಟ್ಟ ಸ್ಪರ್ಧಿಸದಂತೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಮೈ ಮೇಲೆ ಹಾರೋದಕ್ ಮೊದ್ಲ ಹುಲಿ 2 ಹೆಜ್ಜೆ ಹಿಂದಕ್ ಸರ್ದಂಗ ಅವ ಜಪ್ಸ್ ಕುಂತಿದ್ದ. ನಮಗ ಅಂಜು ಕೂತಾನಂತ ತಿಳ್ಕೊಂಡಿದ್ದ ಘಾಟ್ ಆತ್ ನೋಡು. ಅಮ್ಮ, ಮೀರಾ, ಅಪ್ಪ, ಮೀರಾ, ಯಾಕೆಲ್ಲ ಕೂತಿದ್ದೀರಾ? ಮೀರಾ, ಹೇ ಮೀರಾ, ಮೀರಾ, ಏನಾಯ್ತು? ಮೀರಾ, ಏನಾಯ್ತು? ಅಮ್ಮ, ಏನಾಯ್ತಮ್ಮ? ಅಪ್ಪ, ಏನಾಯ್ತಪ್ಪ? ಅಪ್ಪ, ನೀವಾದ್ರೂ ಹೇಳಿ, ಏನಾಯ್ತು? ಸಂಜೆ ನಾನು ನಿಮ್ಮಮ್ಮ ಗುಡಿಗೋಗಿದ್ದಾಗ ಆ ಕಟಾರಿ ಅವನ್ ಕಡೆಯವರು ಮನೆಗ್ ಬಂದು ಚಮೇಲಿ ಗೊತ್ತಾತು. ನಡ್ರಿ ನೋಡ್ರಿ, ಬಿದ್ಕರಿ. ಯಾರ್ ನೀವು? ಅತ್ತೆ, ಅತ್ತೆ, ಬಾಬಾ, ಬಾಬಾ, ನಿಂದ್ರು. ನಿಂಗೊಂದ್ ವಿಷಯ ಗೊತ್ತೈತೇನು? ನಿನ್ ಗಂಡ ನಮ್ ಹುಡುಗರಿಗೆ ರೋಡ್ನಾಗ ಬಿಡಲಾಗ್ಯಾನ. ಅದಕ್ಕ ಈಗ ಈ ಮನ್ಯಾಗ ನಿನ್ ಕಣ್ ಮುಂದ ಈ ಹಾಸಿಗೆ ಮ್ಯಾಲ ನೋಡಕಂತೀನಿ. ಏಯ್ ಬಸ್ವಾ ಬಾರೋ. ಏಯ್,
ನನ್ನ ತಮ್ಮನ್ನ ದೊಡ್ಡ ರಾಜಕಾರಣಿ ಮಾಡ್ಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿದ್ದೆ. ನನ್ನ ಕೋಟೆ ಮುಂದೊಂದು ರಾಷ್ಟ್ರಧ್ವಜ, ಅದರ ಕೆಳಗೊಂದು ಸರ್ಕಾರಿ ಕಾರು, ಮುಂದೊಂದು ಗೂಟ, ಮೇಲೊಂದು ಕೆಂಪು ಲೈಟು, ಒಳಗ್ ಕುಂತ್ರು ಸಲ್ಯೂಟು, ಕೆಳಗಿಳಿದು ನಿಂತ್ರು ಸಲ್ಯೂಟು. ನನ್ನ ತಮ್ಮ ಎಲೆಕ್ಷನ್ಗೆ ನಿಂತಿದ್ರ ಗೆದ್ದೆ ಗೆಲ್ತಾನಂತ ಖಾತ್ರಿ ಇತ್ತು. ಎಲ್ಲದಕ್ಕೂ ಕತ್ರಿ ಹಾಕ್ತಾನೆ ಗಂಡ, ಕತ್ರಿ ಕಟ್ಸಿದ್ದು ಬರೇ ₹100 ದಂಡ. ನನ್ನ ತಮ್ಮನ್ ರಾಜಕೀಯ ಜೀವನನ ಸತ್ಯನಾಶ ಮಾಡ್ಬಿಟ್ಟ. ನನ್ನ ತಮ್ಮ ಯಾವ ಕೆಲಸ ಮನೆಯಾಗ ಮಾಡಬಾರ್ದು ಅದನ್ನ ತನ್ನ ಪಾಡಿಗೆ ತಾನೆಲ್ಲೋ ಹೊರಗಡೆ ಮಾಡಾಕತ್ತಿದ್ದ. ಅಲ್ಲೂ ಮಾಡಬಾರ್ದು ಅಂತ ನಿನ್ ಗಂಡ ದಂಡ ಕಟ್ಸಿದ. ನೀನ್ ಇದನ್ನ ಕಣ್ ತುಂಬೋ ನೋಡಿ ನಿನ್ ಗಂಡ ಬಂದ್ಮೇಲೆ ಅವನ ಕಣ್ಣು ಕಟ್ಟಂಗ್ ಹೇಳ್ಬೇಕು. ಕಣ್ ಮುಚ್ಚಿದಿ, ಈ ದುಃಖಣಿಯ ಜಾಗದಾಗ ನೀನ್ ಇರ್ತಿದಿ ನೋಡ. ಅಣ್ಣ ತಮ್ಮಂದ್ರ, ಅಕ್ಕ ತಂಗಿಯರ, ನಿಮ್ಮೆಲ್ರಿಗೂ ನಿಮ್ ಪ್ರೀತಿಯ ಕಠಾರಿಯ ಶರಣಾರ್ಥಿ. ನೀವೆಲ್ಲ ಇಲ್ಲಿ ನಿಮ್ ಕೆಲಸ ಬೊಗಿಸಿ ಬಿಟ್ಟು ಇಷ್ಟೊಂದು ಜನ ಸೇರಿರೋದು ನೋಡಿದ್ರೇನೆ ನನಗ್ ಗೊತ್ತಾಗ್ತೈತಿ ನಿಮಗೆಲ್ಲರಿಗೂ ನನ್ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಐತಿ ಅಂತ. ಎಷ್ಟೋ ವರ್ಷಗಳಿಂದ ನಮ್ಮ ಊರು ಜನ ನನಗ್ ಕಂಡಾಪಟ್ಟಿ ಜುಲುಮಿ ಮಾಡಕತ್ತಿ. ಧಣೇರ, ನೀವ್ ಎಲೆಕ್ಷನ್ಗೆ ನಿಂದರ್ರಿ, ನಿಮ್ಮಂತವರು ರಾಜಕಾರಣಕ್ಕೆ ಬಂದ್ರೆ ಬಡಬಗ್ಗರು ಉದ್ಧಾರ ಆಗ್ತೈತಿ, ಇನ್ನೊಂದು ಮತ್ತೊಂದು ಅಂತ. ಆದ್ರೆ ನಾನು ಮಾತ್ರ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಕ್ ಹೋಗಿಲ್ಲ. ಯಾಕಂದ್ರೆ ನನಗೆ ಗೊತ್ತೈತಿ ಜನಸೇವೆ ಮಾಡಕ್ಕೆ ರಾಜಕಾರಣಕ್ಕೆ ಬರ್ಬೇಕಂತ ಏನೂ ಇಲ್ಲ. ನನ್ ಕಡೆಯಿಂದ ಆದ್ರ ಒಳ್ಳೇದ್ ಮಾಡ್ತೀನಿ, ಇಲ್ಲ ಸುಮ್ಮನಿದ್ ಬಿಡ್ತೀನಿ. ಕೆಟ್ಟದ್ ಮಾತ್ರ ಮಾಡಕ್ ಹೋಗೋದು. ಮಹಾಜನಗಳೇ, ನನ್ ಮೇಲೆ ನೀವಿಷ್ಟೊಂದು ಅಭಿಮಾನ ಗೌರವ ಇಟ್ಕೊಂಡು ನನ್ನ ಎಲೆಕ್ಷನ್ಗೆ ನಿಂದಿರ್ಸಕತ್ತೀರಿ. ಈ ಎಲೆಕ್ಷನ್ಯಾಗ ನಮ್ಮ ಖಾನ್ದಾನಿ ಪೇಟ ನನ್ನ ಪಕ್ಷದ ಗುರ್ತಾಗಿ ಆಯ್ಕೆ ಮಾಡ್ಕೊಂಡೀನಿ. ವೋಟ್ ಹಾಕ್ರಿ, ಗೆಲ್ಲಿಸ್ರಿ, ಊರು ಉದ್ಧಾರ ಮಾಡ್ತೀನಿ, ಜನಸೇವೆ ಮಾಡ್ತೀನಿ, ಇದು ಯಾವುದು ನಾನು ಹೇಳೋದಿಲ್ಲ. ಯಾಕಂದ್ರೆ ಎಲ್ಲ ನಿಮ್ಗೆ ಗೊತ್ತಿದ್ದ ಐತಿ. ನಾನ್ ಏನಿದ್ರು ಎತ್ಕೊಂಡು ಅವ್ರ ಬಗಲಾಡ್ ಕೂರ್ಸಿದ್ದಂಗ. ರಾಜಕಾರಣ ಅಂದ್ಮೇಲೆ ಅಪವಾದ, ಆರೋಪ, ಅಪಪ್ರಚಾರ ಎಲ್ಲ ಇದ್ದ. ನಮ್ಮ ಮಾಜಿ MLA ಚನ್ನಬಸಪ್ಪ ನನಗ ಅಗದಿ ಜೀವದಗಳೇ, ಅಂಥವನಿಗೆ ನಾನು ಜೀವ ಬೆದರಿಕೆ ಹಾಕಿ ರಾಜೀನಾಮೆ ಕೊಡ್ಸೀನಿ ಅಂತ ಸುದ್ದಿ ಎಬ್ಸಾರ. ಅಲ್ಲ, ಹಂಗೇನಾರ ಇದ್ರ ಅವನ್ ಯಾಕೆ ನನಗ ಸನ್ಮಾನ ಸಮಾರಂಭ ಇಟ್ಕೋತಿದ್ದ? ನೀವೇ ವಿಚಾರ ಮಾಡ್ರಿ. ಇನ್ನ ಆ ACP ವಿಘ್ನೇಶ್ ಅವ ನನಗ್ ಕ್ರಾಸ್ ಕೊಡಾಕತ್ತಾನಂತ, ಅದಕ್ಕೆ ಅವನ್ನ ಬಗ್ಬಡಿಯೋ ಸಲುವಾಗಿ ನಾನು ರಾಜಕಾರಣಕ್ಕೆ ಬರಾಕತ್ತೀನಿ. ಏನ್ರಿ ಇದೆಲ್ಲ ನಂಬು ಮಾತಾ? ವಿಘ್ನೇಶ ನಮ್ ಮನಿ ಹುಡುಗಿದ್ದಂಗ, ಅಂತವನ್ ಜೋಡಿ ನನಗೇನ್ ದುಶ್ಮನಿ ಇರ್ತದ? ಮೊನ್ನೆ ಇದ್ಕಿದಂಗ ನಮ್ ಹುಡುಗರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ. ಅವರದೇನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ನನ್ ಕೋಟೆಗೆ ಬಂದು ತಪ್ಪಾತು ಅಂತ ಕ್ಷಮಾ ಕೇಳಿ ACP ಮನೆಗೆ ನುಗ್ಗಿ ಪ್ರಾಸಿಕ್ಯೂಷನ್ ಮಾಡಿಸ್ತೀಯ? ಬರಲೇ ಅವನೇನು ಎದುರು ಮೇಲೆ ಪೊಲೀಸ ಬಿಡು. ಏ ಪೊಲೀಸ, ನೀರು ಕುಡಿಸ್ತೇನೆ.
गौतमाय नाशाय च गौतम यतो बभूव पत्याक्ष सप्तदीपेश्वरो जयी कोटि कोटि सहस्रैस्तु रथानां दन्तिनां तथा हयोनां समृतो युद्धे तत्राभून्महिषासुरः यच्च किञ्चित् त्वचित्वस्तु सदसत्त्वाखलात्मिके तस्य सर्वस्यैव शक्ति सात्वं किन्तु ಈ ಹುಬ್ಬಳ್ಳಿಗೆ ನಾನ್ ಬೇಡ, ನನ್ ಪೇಟ ಸಾಕು ಅಂತ ನನ್ ಪೇಟನ ಯಾವ ಜನನ ನಾನು ಹೆದರ್ಸಿಟ್ಕೊಂಡಿದ್ದೀನೋ ಅವ್ರ ಮುಂದೆ ಬೀಳ್ಸಿ ನನ್ ಮಾನ ಮರ್ಯಾದೆ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲ. ಏಯ್ ಬಿಡಲ್ಲ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ ಗಂಡು ಮೆಟ್ಟಿದ ನಾಡಿದು. ಕೊಚ್ಚೆಲ್ ಕಲ್ಲಾಕಿ ಮೈ ಸಿಡಿಸ್ಕೊಳ್ಳೋದ್ ಬೇಡ, ಹಾಳಾಗೋಗ್ಲಿ ಅಂತ ನಿನ್ನ ಬಿಟ್ಬಿಟ್ಟಿದ್ದಾರೆ. ಇವ್ರು ಎದ್ದಿಂತ್ರೆ ವೀರಭದ್ರ ಎಬ್ಬೆಟ್ಟಲ್ಲಿ ಸಿಕ್ಸಾಯಿಸ್ಬಿಡ್ತಾರೆ. ನನ್ನ ಮಗನೇ ನಡೆಯಲ್ಲ. ಇಲ್ಲ ಸ್ಟೇಷನ್ ಮುಂದೆ ಕೂತಿರಿ ನಾಯಿಗಳ ತರ. ACP ಅಡವಿಯಾಗಿದ್ರು ಬೋನ್ಯಾಗಿದ್ರು ಸಿಂಹ ಸಿಂಹನ ಏನು ಮಾಡೋಕ್ಕಾಗೋದಿಲ್ಲ. ಹಾಳಂದ್ರ ಈ ಒಂದು ರಾತ್ರಿ ನನ್ನಿಲ್ಲಿ ಇಟ್ಕೋತಿ, ಆದ್ರ ಬೆಳಕ್ ಹರಿತಿದ್ದಂಗ ಹೊರಗ್ ಬರ್ತೀನಿ. ಆವಾಗ ಐತಿ ನಿಮ್ಮೆಲ್ಲರಿಗೂ ಹೋಳಿ ಹುಳಿ. ನಿನ್ ಡಿಪಾರ್ಟ್ಮೆಂಟ್ನ ನಿನ್ ಮನೆಯವರ್ನ ಯಾರೊಬ್ಬರನ್ನು ಉಳಿಸೋದಿಲ್ಲ. ನನ್ನ ಮಗನೇ, ನಿನ್ನ ಉಳಿಸಿದ್ರೆ ತಾನೆ ನೀನ್ ನಮ್ಮನ್ ಸಾಯಿಸೋದು. ACP ನಾನೊಂದು ನಮೂನಿ ರಕ್ತ ಬೀಜಾಸುರ ಇದ್ದಂಗ. ನನ್ ಸಿಟ್ಟಿನ ಅಂದಾಜಿಲ್ಲ ನಿನಗ. ಒಂದು ವೇಳೆ ಉಸಿರಿಗೇನಾದ್ರೂ ಬಸಿರು ಮಾಡೋ ಶಕ್ತಿ ಇದ್ದಿದ್ರ ನಾನ್ ಬಿಡೋ ಒಂದೊಂದು ಬಿಸಿ ಉಸಿರಿಗೂ ಒಬ್ಬೊಬ್ಬ ರಾಕ್ಷಸ ಹುಟ್ಕೋತಿದ್ದ. ಅಂತ ಕೆಟ್ಟ ಮಗ ನಾನು. ಒಂದೇ 1 ಗಂಟೆ ವೇಟ್ ಮಾಡು. ದುರ್ಗವನ್ ಜಾತ್ರೆ ನಾನ್ ನಿನಗ್ ತೋರಿಸ್ತೀನಿ.
बीजासुरे धृता प्रविश्यामि विवेद्याहम् असुरमानसव्यूहकम् हनामि असुरान् एतान् रुधिरगुल्मान् दुष्कृतान् पृथिवित्वां मोचयिष्यामि अद्य दानवताण्डवान् ಕೆಟ್ಟವನು ಅಂತ ಎದೆ ತಟ್ಕೊಂಡು ಹೇಳ್ತಿದ್ದಲ್ಲ ಬಾ ತೋರಿಸ್ತೀನಿ ನೋಡು ನೋಡು ನಿನ್ನ ಕೋಟೆ ಕ್ರಿಮಿಕೀಟಗಳ ಹೆಣದ ರಾಶಿ ನಿನ್ನ ಪಾಪದ ಕೊಡದಲ್ಲಿ ತೂತುಗಳು ಜಾಸ್ತಿ ಇತ್ತು ಎಲ್ಲ ಮುಚ್ಚಿದ್ದೀನಿ ನೋಡು ನನ್ನ ಮಗನೇ ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಸಂಖ್ಯೆಲಿರೋ ವ್ಯತ್ಯಾಸ ನಿನಗೆ ಗೊತ್ತೇನೋ ಕೆಟ್ಟವ್ರನ್ನ ಲೆಕ್ಕ ಹೇಳಿದ್ರೆ ದಾವೂದ್ ಇಬ್ರಾಹಿಂ ಒಸಾಮಾ ಬಿನ್ ಲಾಡೆನ್ ಚೋಟಾ ರಾಜನ್ ಚೋಟಾ ಶಕೀಲ್ ಟೈಗರ್ ಮೆಮನ್ ಅಜ್ಮಲ್ ಕಸಾ ವೀರಪ್ಪನ್ ಮತ್ತೆ ನೀನು ಹಿಂಗ್ ಲೆಕ್ಕ ಹೇಳ್ಬೋದು ಒಳ್ಳೆಯವ್ರನ್ನ ಹಾಗೆ ಲೆಕ್ಕ ಹೇಳಕ್ಕಾಗುತ್ತೇನೋ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಮಹಾತ್ಮ ಗಾಂಧಿ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ದಾರಾ ಬೇಂದ್ರೆ ಕುವೆಂಪು ಬಿ.ಆರ್. ಅಂಬೇಡ್ಕರ್ ಸಿಂಧೂರ್ ಲಕ್ಷ್ಮಣ ಅಟಲ್ ಬಿಹಾರಿ ವಾಜಪೇಯಿ ಅಬ್ದುಲ್ ಕಲಾಂ ಕಿತ್ತೂರಾಣಿ ಚೆನ್ನಮ್ಮ ವನಕೆ ಓಬವ್ವ ಸಂಗೊಳ್ಳಿ ರಾಯಣ್ಣ ಡಿ.ವಿ. ಗುಂಡಪ್ಪ ದೇವರಾಜರಾಜ್ ಮದರ್ ತೆರೇಸಾ ಡಾಕ್ಟರ್ ರಾಜ್ಕುಮಾರ್ ಉಸಿರು ಕಟ್ಟುತ್ತೆ ಒಂದು ಜನ್ಮ ಸಾಲಲ್ಲ ನೀನಯ್ಯ ಇಷ್ಟು ಜನ ನೋಡ್ದಾಕಿ ನಿನ್ನ ನೋಡ್ದಾಕಿ ನಾವ್ ಹೆಂಗ್ ಸೇಫ್ ಆಗ್ತೀವಿ ಅಂತ ಯೋಚನೆ ಮಾಡ್ತಿದ್ಯಾ ಒಂದು ಸಣ್ಣ ಕತೆ ನೀನು ACP ಮನೇಲಿ ಪ್ರಾಸ್ಟಿಟ್ಯೂಷನ್ ಮಾಡಿದ್ದಕ್ಕೆ ನಾವು ನಿನ್ನ ತಕೊಂಬಂದ್ವಿ ಅದಕ್ಕೆ ನಿಮ್ಮವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅದಕ್ಕೆ ಅವ್ರನ್ನ ಹೊಡೆದಾಕಿದ್ವಿ ಅದ್ರಲ್ಲಿ ನೀನು ಸತ್ತೆ ಇದು ನಾನ್ ನಾಳೆ ಹೇಳೋ ಕತೆ ಜನರನ್ನ ಹೆದರ್ಸ್ಕೊಂಡ್ ಬದುಕದೆ ಬದುಕಲ್ಲ ಸಾಫ್ಟ್ ಅಂಡ್ ಟಫ್ ಆಗಿರೋ ಬಯಲ್ಸೀಮೆ ಜನನ ಇದುವರೆಗೂ ಸುಮ್ನೆ ಬಿಟ್ಟಿರೋದು ಕಾರಣ ಅವ್ರ ಒಳ್ಳೆತನ ಅದನ್ನೇ ನೀನು ಪುಕ್ಕಲ್ತನ ಅನ್ಕೊಂಡಿದ್ಯಾ ಒಳಗೇನೋ ಉಸಿರು ಬಸಿರು ಅಂತಿದ್ದೆ ಜನಸಾಮಾನ್ಯರು ಬಿಡೋ ನಿಟ್ಟುಸಿರಿಗೆ ಜೀವ ತೆಗೆಯೋ ಶಕ್ತಿ ಇದೆ ಈಗ ನೀನ್ ಬಿಡ್ತಾ ಇರೋದು ನಿಟ್ಟುಸಿರು ಅಲ್ಲ ಬಿಸಿ ಉಸಿರು ಅಲ್ಲ ಕೊನೆ ಉಸಿರು ಅಲ್ಲ सप्तद्वीपेश्वरो जय ततो देवाददुस्तस्यै स्वानि स्वान्यायुधानि च शूलं शूलाभिनिष्पृश्य ददौ तस्यै पिनाकदिक् कोटिकोटिसहस्रैस्तु रथानां दन्तिनां तथा आयूणां च मृतो युद्धे तत्राभून्महिषासुरः यच्च किञ्चित् क्वचित् वस्तु सदसत्त्वाखलात्मिके